ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಸ್ವಾತಂತ್ರ್ಯ ಹಾಗೆ ಗೌರವದ ಪ್ರತೀಕ. ಧ್ವಜಾರೋಹಣ ಮಾಡುವ ಅವಕಾಶ ಸಿಗುತ್ತೆ ಅಂತಂದ್ರೆ ಅದು ನಮಗೆ ಸಿಗ್ತಾ ಇರುವ, ಈ ದೇಶದ ನಾಗರಿಕರಾಗಿ ನಮಗೆ ಸಿಗ್ತಾ ಇರುವ ಸುಕೃತ. ಇದೇ ದೇಶದ ಧ್ವಜ ಹಾರಾಡ್ಲಿ ಅನ್ನೋ ಕಾರಣಕ್ಕೆ ಅಲ್ವಾ ಸಾವಿರಾರು ಲಕ್ಷಾಂತರ ಮಂದಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನ ಬಲಿ ಕೊಟ್ಟದ್ದು. ಇದೇ ರಾಷ್ಟ್ರ ಧ್ವಜ ಯಾವುದೇ ಆತಂಕವಿಲ್ಲದೆ ಹಾರಾಟವನ್ನ ನಡೆಸಬೇಕು ಅನ್ನೋ ಕಾರಣಕ್ಕೆ ಅಲ್ವಾ ಹಗಲು ಇರುಳು ಅನ್ನದೆ ನಮ್ಮ ದೇಶದ ಸೈನಿಕರು ದೇಶದ ಗಡಿಯನ್ನ ರಕ್ಷಣೆ ಮಾಡೋದು. ನೀವು ಅವ್ರನ್ನೆಲ್ಲ ಬಿಟ್ಬಿಡಿ, ನಮ್ಮ ಆಟಗಾರರು, ಕ್ರೀಡಾಪಟುಗಳು ರಾಷ್ಟ್ರ ಧ್ವಜವನ್ನ ಬೇರೆ ಎಲ್ಲಾ ರಾಷ್ಟ್ರಗಳಿಗಿಂತ ಎತ್ತರದ ಸ್ಥಾನದಲ್ಲಿ ನೋಡಬೇಕು ಅನ್ನೋ ಕಾರಣಕ್ಕೆ ವರ್ಷಾನುಗಟ್ಟಲೆ ಶ್ರಮ ಪಡ್ತಾರೆ. ಆ ರಾಷ್ಟ್ರ ಧ್ವಜವನ್ನ ತಮ್ಮ ಶ್ರಮದ ಪ್ರತಿಫಲವಾಗಿ ಎತ್ತರಕ್ಕೆ ಹಾರ್ತಾ ಇರೋದನ್ನ ಕಂಡ್ರೆ ಭಾವುಕರಾಗ್ತಾರೆ, ಕಣ್ಣೀರು ಹಾಕ್ತಾರೆ. ಅದಕ್ಕೆ ಹೇಳಿದ್ದು ರಾಷ್ಟ್ರ ಧ್ವಜಾರೋಹಣ ಅನ್ನೋದು ಈ ದೇಶದ ಒಬ್ಬ ನಾಗರಿಕನಿಗೆ ಸಿಗಬಹುದಾದ ಅತ್ಯಂತ ಅಮೂಲ್ಯವಾದ ಅವಕಾಶ. ಆದರೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಅದ್ಯಾಕೋ ಏನೋ ರಾಷ್ಟ್ರ ಧ್ವಜಾರೋಹಣ ಮಾಡಲಿಕ್ಕೆ ಬೇಸರ ಆಗಿದೆ. ಇದನ್ನ ದೇಶಕ್ಕೆ ಅಥವಾ ದೇಶಭಕ್ತಿಗೆ ಹೋಲಿಕೆ ಮಾಡಿ ನಾವು ಮಾತನಾಡ್ಬೋದಾ, ಇದರಲ್ಲಿ ರಾಜಕಾರಣವನ್ನ ಬೆರೆಸ್ಬೋದಾ, ತರ್ಕ ಬೇರೆ. ಆದರೆ ಇಂಥದ್ದೊಂದು ಅವಕಾಶ ಸಿಕ್ಕಿರೋದನ್ನ ಕೂಡ ನಾನು ತಿರಸ್ಕರಿಸ್ತೀನಿ. ನನಗೆ ಈ ಒಂದು ಹೊಣೆಗಾರಿಕೆಯನ್ನ ವಿಮುಕ್ತನನ್ನಾಗಿ ಮಾಡಿ ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಅವರು ಕೊಟ್ಟಿರುವ ಒಂದು ಪತ್ರ, ಬರೆದಿರುವ ಪತ್ರ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕಾರಣ ಏನೇ ಇರಬಹುದು, ಅನಾರೋಗ್ಯನೋ ನಿರಾಸಕ್ತಿನೋ ಏನೇ ಇರಬಹುದು, ಆದರೆ ಇದೊಂದು ಅವಕಾಶದಿಂದ ವಿಮುಕ್ತರನ್ನಾಗಿ ಮಾಡಿ ಅಂತ ಹೇಳಿ ಹೇಳಬಾರ್ದಾಗಿತ್ತು. ಅವ್ರು ಹಾಗೆ ಹೇಳಿರೋದು ದೇಶದ ಬಗ್ಗೆ, ರಾಷ್ಟ್ರ ಧ್ವಜದ ಬಗ್ಗೆ ಅವರಿಗೆ ಇರ್ತಕ್ಕಂಥ ಶ್ರದ್ಧೆಯನ್ನ ತೋರಿಸ್ತಾ ಇದೆ ಅನ್ನೋ ವಿಶ್ಲೇಷಣೆ ಪ್ರಾರಂಭವಾಗಿದೆ. ಹೌದಾ, ಜಮೀರ್ ಅವರು ರಾಷ್ಟ್ರ ಧ್ವಜಾರೋಹಣ ಮಾಡೋದಿಲ್ಲ ಅಂತ ಹೇಳಿದ್ದು ದೇಶಭಕ್ತಿ ಇಲ್ಲದೆ ಇರೋದು ಅಂತ ಹೇಳಿ ನಾವು ವಿಶ್ಲೇಷಣೆ ಮಾಡಬಹುದಾ? ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ. ಅದರಲ್ಲೂ ಒಬ್ಬ ಸಚಿವರಿಗೆ ಆ ಜವಾಬ್ದಾರಿ ಇನ್ನಷ್ಟು ಮಹತ್ವದ್ದು. ಆದರೆ ಸಚಿವ ಜಮೀರ್ ಅಹ್ಮದ್ ಖಾನ್ಗೆ ದೇಶಕ್ಕಿಂತ ಅಧಿಕಾರನೇ ಮುಖ್ಯವಾಯ್ತಾ ಅನ್ನೋದು ರಾಜಕೀಯ ಪಟಸಾಲೆಯಲ್ಲಿ ಭಾರಿ ಚರ್ಚೆಯಾಗ್ತಾ ಇದೆ. ವಿಜಯನಗರ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣದ ಹೊಣೆಯಿಂದ ಸಚಿವ ಜಮೀರ್ ಅಹ್ಮದ್ ಖಾನ್ ನುಣುಚಿಕೊಂಡಿದ್ದಾರೆ. ಇದಕ್ಕೆ ಜಮೀರ್ ಅಹ್ಮದ್ ಇನ್ನೂ ಘೋಷಣೆಯೇ ಆಗದ GBA ಚುನಾವಣೆ ಹಾಗೂ ಉಪಚುನಾವಣೆಯ ಕಾರ್ಯಗಳ ಸಬೂಬು ಹೇಳಿದ್ದಾರೆ. ಧ್ವಜಾರೋಹಣದಿಂದ ವಿನಾಯಿತಿ ನೀಡುವಂತೆ ಸಿಎಂಗೂ ಪತ್ರ ಬರೆದಿದ್ದಾರೆ. ಅದನ್ನು ಸರ್ಕಾರ ಅಂಗೀಕಾರವೂ ಮಾಡಿ ಬಸವಂತಪ್ಪ ಅವರಿಗೆ ಹೊಣೆಗಾರಿಕೆಯನ್ನು ಹೊರಿಸಿದೆ. ಸಚಿವ ಸ್ಥಾನ ಸಿಕ್ಕರೂ ಜಮೀರ್ ಮುನಿಸು ತಣ್ಣಗಾಗಿಲ್ವಾ? ವಕ್ಫ್ ಖಾತೆ ನೀಡದ ಕಾರಣ ವಿಜಯನಗರ ಜಿಲ್ಲಾ ಉಸ್ತುವಾರಿ ಹೊಣೆಯೇ ಬೇಡ ಅನ್ನೋ ಧೋರಣೆಯೇ. ದೇಶಕ್ಕಿಂತ ಅಧಿಕಾರ ಮುಖ್ಯವಾಯ್ತಾ, ಧ್ವಜಾರೋಹಣಕ್ಕಿಂತ ಪಕ್ಷದ ಕೆಲಸವೇ ಹೆಚ್ಚಾಯ್ತಾ ಅನ್ನೋದು ಬಿಜೆಪಿಯವರ ಪ್ರಶ್ನೆ. ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋಕ್ಕೂ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಇಂಥವ್ರನ್ನೆಲ್ಲ ಇಟ್ಕೊಂಡು DK ಶಿವಕುಮಾರ್ ಮಂತ್ರಿ ಮಾಡೋಕ್ಕೆ ಹೋಗಿದ್ದಾರೆ. ಇದು ದೇಶಕ್ಕೆ ಮಾಡಿದಂಥ ಅಗೌರವ ಅಲ್ವೇನು? ನಾನಿವತ್ತು ಜಮೀರ್ ಅಹ್ಮದ್ ಅವ್ರೇನಾದರೂ ನಾನು ಪಕ್ಷ ಸಂಘಟನೆ ಮಾಡಬೇಕು, ಉಪಚುನಾವಣೆಗಳನ್ನು ಎದುರಿಸಬೇಕು, ಸಂಘಟನೆ ಮಾಡಬೇಕು, ಮಂತ್ರಿಗಿರಿನೂ ಬೇಡ ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನನಗೆ ಪ್ರಾಫಿಟಬಿಲಿಟಿ ಬೇಕು, ಅಕೌಂಟಬಿಲಿಟಿ ಬೇಡ ಅಂತ ಹೇಳಿದ್ರೆ. ಇದೇ ವಿಚಾರದಲ್ಲಿ ಕಲಾಪದಲ್ಲೂ ಭಾರಿ ಗದ್ದಲ ಏರ್ಪಟ್ಟಿತ್ತು. ಅದೇನೇ ಇರಲಿ, ದೇಶ, ಧ್ವಜ, ಕರ್ತವ್ಯ ಇವುಗಳ ಮುಂದೆ ರಾಜಕೀಯ ಲೆಕ್ಕಾಚಾರಗಳು ಗೌಣವಾಗಬೇಕು. ಆದರೆ ರಾಜಕೀಯದಲ್ಲಿ ಅಧಿಕಾರವೇ ಮೊದಲು, ದೇಶ ನಂತರ ಅನ್ನುವಂತಾಗಿದೆಯಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಖಾತೆ ಮುನಿಸುವಂತ ಹೇಳಲಾಗ್ತಾ ಇದೆ ಜಮೀರ್ ಅಹ್ಮದ್ ಖಾನ್ ಅವರಿಗೆ. ಹೀಗಾಗೇನೆ ಜಿಲ್ಲಾ ಉಸ್ತುವಾರಿಯ ಹೊಣೆಗಾರಿಕೆ ನನಗೆ ಬೇಡ, ಅದ್ರ ಭಾಗವಾಗಿ ಬರ್ತಾ ಇರುವ ಧ್ವಜಾರೋಹಣ ಕಾರ್ಯಕ್ರಮ ಅದರಲ್ಲಿ ನಾನು ಭಾಗಿ ಆಗೋದಿಲ್ಲ ಅಂತ ಹೇಳಿ ಜಮೀರ್ ಅಹ್ಮದ್ ಖಾನ್ ಅವರೇನು ಸೂಚಿಸಿದ್ದಾರೆ, ಪತ್ರ ಬರೆದಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರ ಈ ನಡೆ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ? ಇವಾಗ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕ ಹಂಚಿಕೊಳ್ಳಬಹುದು. ನಿಮ್ಮ ಅಭಿಪ್ರಾಯಗಳು ನಮ್ಮವರೆಗೂ ತಲುಪಲಿ ಅನ್ನೋ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಚರ್ಚೆಯಿಂದ ಕಾಂಗ್ರೆಸ್ ಪಕ್ಷ ಹೊರಗುಳಿಯುವ ನಿರ್ಧಾರವನ್ನ ಮಾಡಿದೆ.
ತನ್ನ ಪಕ್ಷದ ಅಧಿಕೃತ ವಕ್ತಾರರನ್ನ ಚರ್ಚೆಗೆ ಕಳಿಸಿಲ್ಲ. ಬಿಜೆಪಿ ವಕ್ತಾರರಾದ ದಿಲೀಪ್ ಅವರಿದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಇಟ್ನಾಳ್ ಸರ್ ಇದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಸ್ಲಿಂ ಮುಖಂಡರು, ಬಟ್ ಇವತ್ತು ಬಂದಿರೋದು ಜಮೀರ್ ಅವರ ಪರವಾಗಿ ಮಾತನಾಡಲಿಕ್ಕೆ ಅಬ್ದುಲ್ ರಜಾಕ್ ಅವರು, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಹೊತ್ತಿನಲ್ಲಿ ಉಡಾ ಅಧ್ಯಕ್ಷರು ಹೊಸಪೇಟೆಯಿಂದ ಜಾಯಿನ್ ಆಗುವವರಿದ್ದಾರೆ, ಇಮಾಮ ನಿಯಾಜಿ ಅವರು ಬಂದ ನಂತರದಲ್ಲಿ ಅವರನ್ನು ಪ್ರಶ್ನೆ ಮಾಡೋಣ. ರಜಾಕ್ ಅವರೇ, ಒಂದು ಹೆಮ್ಮೆ ಹಾಗೆ ಗರ್ವದ ಸಂಗತಿ ರಾಷ್ಟ್ರಧ್ವಜವನ್ನ ಆರೋಹಣ ಮಾಡುವಂತಹ ಅವಕಾಶ ಸಿಗೋದು. ಬಹುಶಃ ತಾವು ಕೂಡ ಮಾಡಿದ್ದೀರಿ, ನನಗೆ ಗೊತ್ತಿರೋ ಹಾಗೆ ಅನೇಕ ಸಂದರ್ಭಗಳಲ್ಲಿ, ಕಾರ್ಯಕ್ರಮಗಳಲ್ಲಿ. ಕಾರಣ ಏನೇ ಇರಬಹುದು ರಜಾಕ್ ಅವರೇ, ತೀರಾ ಆರೋಗ್ಯ ಸಮಸ್ಯೆ ಅಥವಾ ವೈಯಕ್ತಿಕವಾಗಿ ಯಾವುದೋ ಸಮಸ್ಯೆ ಅನ್ನದ ಹೊರತು ಯಾರಾದ್ರೂ ನಾನು ಈ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದು ಸರಿನಾ ತಮ್ಮ ಪ್ರಕಾರ ಅಂತ ಪ್ರಶ್ನೆ ಮಾಡ್ತಿರೋದು ಯಾರು ಇವತ್ತು? ಪ್ರಶ್ನೆ ಏನಂತ ಮಾಡ್ತಿರೋದು? ಅವ್ರು ಬರ್ದಿರೋ ಪತ್ರ ಏನು? ಉಸ್ತುವಾರಿ ಸಚಿವ ನಾನು ಜಮೀರ್ ಅವ್ರ ಮ್ಯಾಟ್ರಿಗೆ ಹೋಗೇ ಇಲ್ಲ. ಮತ್ತೆ ನಾನು ಕೇಳಿದ್ದು ಇನ್ ಜನರಲ್ ನಿಮ್ಮ ಅಭಿಪ್ರಾಯವನ್ನ ಕೇಳ್ತಾ ಇರೋದು. ನಾನು ಹೇಳಿದ್ದು ನಾನು ಇನ್ನೂ ಆ ಪ್ರಶ್ನೆಗೆ ಹೋಗಿಲ್ಲ. ನಾನಿನ್ನೂ ನಾನಿನ್ನೂ ಜಮೀರ್ ಅವ್ರ ಮ್ಯಾಟ್ರಿಗೆ ಹೋಗಿಲ್ಲ. ನಾನು ಕೇಳಿದ್ದು ಬೈಕ್ ತಗೊಳ್ಳಿ, ಸಿಂಪಲ್ ಡಿಬೇಟ್ ಕರ್ದಿರೋದು ಯಾಕೆ? ನಿಮ್ಮದೇ ಹೇಳಿ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇವಾಗ ನೀವು ತೋರಿಸಿದ್ಯೇನು? ಇವಾಗ ತೋರಿಸಿದ್ಯೇನಲ್ಲಿ? ಇವಾಗ ಜಮೀರ್ ಅವ್ರ ಬಗ್ಗೆ ಮಾತಾಡಿದ್ರೆ ಈ ವಿಷಯದಲ್ಲಿ ಮುಸ್ಲಿಂ ಮುಖಂಡನಾಗಿ ಬಂದಿಲ್ಲ, ಜಮೀರ್ ಅವರ ಆಪ್ತನಾಗಿ ಮಾತಾಡ್ತಿದ್ದೀನಿ, ಜಮೀರ್ ಅವರ ಆಪ್ತನಾಗಿ ಮಾತಾಡ್ತಿದ್ದೀನಿ. ನೀವೇ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ರಿ, ನೀವೇ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೇಳಿದ್ರಿ? ಮುಸ್ಲಿಂ ಮುಖಂಡನಾಗಲ್ಲ, ಇವತ್ತು ಜಮೀರ್ ಅವ್ರ ಪರವಾಗಿ ಮಾತಾಡಕ್ಕೆ ರಜಾಕ್ ಅವ್ರನ್ನ ಕರೆಸಿದ್ದೀವಿ ಅಂತ. ಮನೆಯಲ್ಲಿ ಪ್ರೈವೇಟ್ ಪ್ರೋಗ್ರಾಮ್ ಇದೆ, ಮದುವೆ ಇದೆ, ಬಿಟ್ಟು ಇವತ್ತು ಬಂದಿದ್ರಿ ಯಾಕೆ ಅಂದ್ರೆ ಇದು ಜಮೀರ್ ಅವ್ರ ಪರವಾಗಿ ಮಾತಾಡ್ಬೇಕಾಗಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಪ್ರಶ್ನೆ ಮಾಡ್ತಿರೋರು ಯಾರು? ಆರ್ ಅಶೋಕ್ ರವರು ದೇಶದ್ರೋಹಿ ಅಂತ ಬಿರುದು ಕೊಟ್ಬಿಟ್ಟಿದ್ದಾರೆ. ಕಾರ್ಕಳ MLA ನಮ್ಮ ಸುನಿಲ್ ಕುಮಾರ್ ಅವರು. ಇವಾಗ ನಾನೊಂದು ಪ್ರಶ್ನೆ ಇವ್ರಿಗೆ ಮಾಡ್ತೀನಿ, ಇವ್ರಿಗೆ ನೈತಿಕತೆ ಇದೆಯಾ? ಇವತ್ತು ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ಮಾತಾಡುವ ನೈತಿಕತೆ ಇದೆಯಾ ಈ ಬಿಜೆಪಿನವರಿಗೆ? 2002 1950ರಿಂದ 2002 ವರೆಗೆ ಧ್ವಜಾರೋಹಣವೇ ಮಾಡಿಲ್ಲ ಇವರು ಬಿಜೆಪಿ ಅವರು. 100% RSS ಹೆಡ್ ಕ್ವಾರ್ಟರ್ಸ್ ಮೇಲೆ RSS ಅಂತ ಹೇಳಿ ಸರ್. ಬಿಜೆಪಿ ಬಿಜೆಪಿ RSS ನಮ್ಮವರಲ್ಲ ಅಂತ ಹೇಳ್ಬಿಡ್ಲಿ ಒಂದ್ಸಲ. ಸರಿ, ನಮ್ಮ RSS ಅಂತ ಹೇಳಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಸದನದಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡು ಸುಮ್ನೆ ಕೂತಿದೀವಿ ನಾವು. ಈಶ್ವರಪ್ಪ ಹೇಳಿದ್ರಲ್ಲ, ನಾವು ಕೆಂಪುಕೋಟೆ ಮೇಲೆ ಕೇಸರಿ ಧ್ವಜ ಹಾರಿಸ್ತೀವಿ ಅಂತ, ಅವತ್ತೇನ್ ಪಕ್ಷದಿಂದ ತೆಗೆದಾಕ್ಬಿಟ್ರ? ಇವತ್ತು ಎಷ್ಟೊಂದು ಪ್ರೀತಿ, ಪ್ರೇಮ, ದೇಶಭಕ್ತಿ. ಇವರಿಂದ ನಾವು ದೇಶಭಕ್ತಿಯ ಸರ್ಟಿಫಿಕೇಟ್ ತಗೋಬೇಕಾ? ಸರಿ, ಇವರಿಂದ ನಾವು ಕಲಿಬೇಕಾ ದೇಶಭಕ್ತಿ? ಇವ್ರ ತಾತ ಮುತ್ತಾದಿದ್ರು ಹೇಡಿಗಳ ತರ ಓಡೋಗ್ಬಿಟ್ರು. ಸ್ವಾತಂತ್ರ್ಯದ ಹೋರಾಟದಲ್ಲಿ ಒಬ್ಬ RSS ಯಾವನಾದ್ರೂ ಇದ್ರೆ ನನ್ ಮುಂದೆ ಹೇಳಿ ನೋಡೋಣ. ನಿಮ್ಮ ಅನುಕೂಲಕ್ಕೆ, ನಿಮ್ಮ ರಾಜಕಾರಣಕ್ಕೆ ನೀವ್ ಏನ್ ಬೇಕು ಅದನ್ನ ತಿರ್ಚಿ ಯಾವತ್ ಬೇಕು ಹೆಂಗ್ ಬೇಕು ಹಂಗ್ ಮಾತಾಡ್ತೀರಾ. ಮೊನ್ನೆ ಅಷ್ಟೇ ಪ್ರತಿಯೊಂದು ಮಾಧ್ಯಮಗಳು 1 ವರ್ಷ ಹಳೆ ಕೇಸು ಅದನ್ನ ಎತ್ಕೊಂಡು ನಿನ್ನೆ ನಡೆದಂಗೆ ಅವ್ರಿಗೆ 6 ಜನ PA-ಗಳವ್ರೆ, 18 ಜನ ಸೆಕ್ಯೂರಿಟಿಗಳವ್ರೆ, ಅವರ ಅಣ್ಣ, ಅವರ ಮಕ್ಕಳು ಏನೇನ್ ಮಾಡ್ತಾರೋ ಅದಕ್ಕೆಲ್ಲ ನೀವು ಜಮೀರ್ ಅವ್ರ ಆಪ್ತ, ಜಮೀರ್ ಅವ್ರ PA ಮಗ, ಅವರ ಅಣ್ಣನ ಮಗ. ನೀವು ಕಿರ್ಚೋದ್ರಿಂದ ರಜಾಕ್ ಅವರೇ ನಿಮ್ ಪಕ್ಕದಲ್ಲಿ ಕೂತಿರುವ ಇಟ್ನಾಳ್ ಸರ್ಗೆ ಡಿಸ್ಟರ್ಬ್ ಆಗಬಹುದು ಅನ್ನೋ ಕಳಕಳಿಯೊಂದಿಗೆ ಸ್ವಲ್ಪ ಕಾಮ್ ಡೌನ್ ಆಗಿ ಮಾತನಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಶ್ನೆ ಕೇಳಿ ಸರ್, ನೀವು ತರ್ತಿದ್ದೀರಿ ಸರ್ ಇವಾಗ ಧರ್ಮನ. ಪ್ರಶ್ನೆ ನೀವು ಹೇಳಿದ ಪೂರ್ತಿ ನಾನು ಸಮಾಧಾನ ಕೇಳಿಸ್ಕೊಂಡೆ. ರಜಾಕ್ ಅವರೇ ಕೇಳಿಸ್ಕೊಳ್ಳಿ, ಕಾಮ್ ಡೌನ್ ರಜಾಕ್ ಜಿ. ನನಗೆ ಗೊತ್ತು ನೀವು ಜಮೀರ್ ಅವರನ್ನ ಡಿಫೆಂಡ್ ಮಾಡಲೇಬೇಕು ಅಂತ ಬಂದಿದ್ದೀರಿ. ಪ್ರಶ್ನೆ ಕೇಳಿಸ್ಕೊಳ್ತಾ ಇದ್ರೆ ರಜಾಕ್ ಅವರು ಪ್ರಶ್ನೆ ಕೇಳಿಸ್ಕೊಳ್ತಾ ಇಲ್ಲ. ಡಿಬೇಟ್ ಹೆಂಗ್ ನಡಿಬೇಕು ಅಂತ ಇನ್ಸ್ಟ್ರಕ್ಟ್ ಮಾಡಿದ ರಜಾಕ್ ಅವರು ಪ್ರಶ್ನೆ ಕೇಳಿಸ್ಕೊಳ್ತಿಲ್ಲ ಅಂತ ನಾನು ಹೇಳ್ಬೇಕಾಗುತ್ತೆ. ಕೇಳಿಸ್ಕೊಳ್ಳಿ ರಜಾಕ್, ಕಾಮ್ ಡೌನ್ ರಜಾಕ್ ಜಿ, ಕಾಮ್ ಡೌನ್. ನಾನ್ ಕೇಳ್ತಿರೋದು ಏನ್ ಪ್ರಶ್ನೆ ಕರೆಕ್ಟ್. ಬಿಜೆಪಿ ಅವರು ನೀವು ಆರೋಪ ಮಾಡಿದ್ರೆ ಅವ್ರು ಉತ್ತರ ಕೊಡಿ. ನಾನು ಪ್ರಶ್ನೆ ಕೇಳಿಸ್ಕೊಳ್ತಿರೋ ಇಲ್ಲ ಸರ್. ಮೈ ಪೇಷನ್ಸ್ ಆಲ್ಸೋ ಗಾಟ್ ಸಮ್ ಲಿಮಿಟ್. ರಜಾಕ್
ರಜಾಕ್ ಅವರೇ ಕಾಮ್ ಡೌನ್ ಅಂತ 10 ಸತಿ ಹೇಳಿದೆ, 11 ಸತಿ ಹೇಳುವಾಗ ನನ್ನ ಟೋನು ಕೂಡ ಕಾಮ್ ಆಗಿರೋದಿಲ್ಲ. ಅವಕಾಶ ಮಾಡ್ಕೊಡ್ಬೇಡಿ. ನನ್ನ ಪ್ರಶ್ನೆ ಸಿಂಪಲ್. RSS ನವ್ರು ತಪ್ಪು ಮಾಡಿದ್ರು, ಅದನ್ನ BJP ಅವರು ಡಿಫೆಂಡ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಸರ್. ಧ್ವಜಾರೋಹಣ ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನ ಜಮೀರ್ ಅವ್ರಿಗೆ ಅಥವಾ ಕಾಂಗ್ರೆಸ್ನವ್ರಿಗೆ ಕಲ್ಸ್ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ ಹೇಳ್ಬೋದು ಪೊಲಿಟಿಕಲಿ. ಹಾಗಾದ್ರೆ ಜಮೀರ್ ಅವ್ರು ಹೇಳ್ತಾ ಇರೋದೇನು, ಜಮೀರ್ ಅವ್ರ ಉದ್ದೇಶ ಏನು, ಅವ್ರು ನಿರಾಕರಣೆ ಮಾಡಿರೋದ್ರ ಹಿಂದಿನ ಉದ್ದೇಶ ಏನು, ಈ ಪ್ರಶ್ನೆ ಕೇಳಲಿಕ್ಕಂತೂ ಅವಕಾಶವನ್ನ ಅವರಾಗೆ ಮಾಡಿಕೊಟ್ಟಿದ್ದಾರೆ. ಅವ್ರು ಏನ್ ಮೆಸೇಜ್ ಕೊಡ್ತಿದ್ದಾರೆ? ಅವ್ರು ಏನ್ ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ, ಇವಾಗ ಬರ ಪ್ರದೇಶಗಳಿಗೆಲ್ಲ ಹೋಗಿ ಒಂದು ರಿಪೋರ್ಟ್ ಅನ್ನ ತಗೊಂಬಂದ್ ಕೊಡಿ ಅಂತ CM ಹೇಳಿದ್ರು. ಆ ರಿಪೋರ್ಟ್ ಅನ್ನ ಸಲ್ಲಿಸಿದೀನಿ. ಆದ್ರೆ ನೀವು ನನಗೆ ವಿಜಯನಗರದ ಉಸ್ತುವಾರಿ ಸಚಿವನನ್ನಾಗಿ ಕೊಟ್ಟಿರುವ ಆ ಒಂದು ಇದನ್ನ ನಾನು ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾವ ಪ್ರದೇಶನೂ ಬೇಡ ನನಗೆ. ನನಗೆ ಮುಂದೆ ಬರುವ ಒಂದು ಚುನಾವಣೆಗಳಿವೆ, ಸಂಸ್ಥೆಗಳ ಚುನಾವಣೆಗಳಿವೆ, ಅದಕ್ಕೆಲ್ಲ ನಾನು ಕೆಲಸ ಮಾಡಕ್ ಸಿದ್ಧವಾಗಿದ್ದೀನಿ. ದಯವಿಟ್ಟು ಈ ಒಂದು ಪೊಸಿಷನ್ ಇಂದ ನನಗೆ ನೀವು ಬಿಡುಗಡೆ ಕೊಡಿ ಅಂತ ಬರ್ದಿದ್ದಿದ್ರೆ ಸಾಕಿತ್ತು. ಏನ್ ಬರ್ದು ಬಿಟ್ಟಿದ್ದಾರೆ ನೋಡಿ. ದಿನಾಂಕ 15/8/2006 ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆಯನ್ನ ನೀಡಲಾಗಿದ್ದು, ನಾನು ಹಾಜರಾಗೋಕೆ ಸಾಧ್ಯವಾಗದ ಕಾರಣ ಅದರಿಂದ ವಿನಾಯಿತಿ ನೀಡೋಕೆ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಈ ಪ್ಯಾರಾಗ್ರಾಫ್ ಅನ್ನ ಬರೆಯೋ ಮೂಲಕ ನನಗೆ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕಿಂತ ನನ್ನ ಪ್ರಶ್ನೆ ಪೂರ್ತಿಯಾಗಿಲ್ಲ ಸರ್. ಧ್ವಜಾರೋಹಣ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಚುನಾವಣೆಗಳಿದೆ, ಧ್ವಜಾರೋಹಣ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಬೇರೆ ಏನೋ ಉದ್ದೇಶ ಇದೆ. ನನ್ನ ಹತ್ರ ಟೈಮ್ ಇಲ್ಲ, ನನಗಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಮೂಲಕ ನನಗೆ ಬೇರೆ ಎಲ್ಲ ಪ್ರಿಯಾರಿಟಿ ಆಗುತ್ತೆ, ಬೇರೆ ಎಲ್ಲ ಆದ್ಯತೆ ಆಗುತ್ತೆ. ಹಾಗಾಗಿ ದಿಸ್ ಇಸ್ ನಾಟ್ ಮೈ ಪ್ರಿಯಾರಿಟಿ, ಇದು ನನ್ನ ಆದ್ಯತೆ ಅಲ್ಲ, ನನಗೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇದೇ ಮೆಸೇಜ್ ಅಲ್ವಾ ಜಮೀರ್ ಅವ್ರು ಕೊಡ್ತಿರೋದು? ಜಿಲ್ಲೆಗೆ ಉಸ್ತುವಾರಿ ಸಚಿವ ಅಂತ ಹೇಳಿದ್ರೆ ಅವರ ಒಂದು ಜವಾಬ್ದಾರಿ ಇರುತ್ತೆ. ಫ್ಲಾಗ್ ಹಾಯಿಸ್ಟಿಂಗ್ ಅವ್ರದ್ದು, ಧ್ವಜಾರೋಹಣ ಅವ್ರದ್ದು ಒಂದು ಜಿಮ್ಮೆದಾರಿ ಆಗಿರುತ್ತೆ, ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದಕ್ಕೂ ಭಾಗವಹಿಸಕ್ಕೆ ನನಗಾಗಲ್ಲ. ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ಉಸ್ತುವಾರಿ ಸಚಿವನಾಗಿ ನೀವು ನನಗೇನ್ ಮಾಡಿದ್ದೀರಾ ಆ ಪೊಸಿಷನ್ ಇಂದ ನನಗೆ ದಯವಿಟ್ಟು ಬಿಡುಗಡೆ ಕೊಡಿ ಅಂತ ಕೇಳಿರೋದು. ಇವಾಗ ನಾಳಿದ್ದು ಇದಿರೋದ್ರಿಂದ ಬೇರೆಯವ್ರು ಯಾರು ನೀವು ಹೇಳ್ಕೊಳ್ಳಿ, ಅದಕ್ಕೂ ನಾನು ಹೋಗ್ತಿಲ್ಲ ಅಂತ ಹೇಳಿರೋದು. ನಾನು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿದಾರ. ಸರಿ ದಿಲೀಪ್ ಅವರೇ, ಕರೆಕ್ಟ್. ಅಂದ್ರೆ ರಜಾಕ್ ಅವರೇ, ನಾವು ಸಮರ್ಥನೆ ಮಾಡ್ಕೊಳಕ್ ಹೋದ್ರೆ ಹೆಂಗಾಗ್ಬಿಡುತ್ತೆ ಗೊತ್ತಾ, ಒಬ್ಬ ಸಭಾಪತಿ ಯಾರಾಗಬೇಕು ಅನ್ನೋದನ್ನು ಕೂಡ AICC ಲೆಟರ್ ಅಲ್ಲಿ ಬರಿತೀವಿ. ಅದು ಆಂತರಿಕ ಸರ್ಕ್ಯುಲೇಷನ್ಗಾಗಿತ್ತು. ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಏನಾಯ್ತು ಪ್ರಶ್ನೆ ಕೇಳೋಂಗಿಲ್ಲ, ಅದು ಕಾಂಗ್ರೆಸ್ ಆಂತರಿಕ ಸರ್ಕ್ಯುಲೇಷನ್. ಇದು ಅಲ್ಲ, ನನ್ನ ಪ್ರಶ್ನೆ ಮುಗ್ದಿಲ್ಲ ಸರ್. ಈಶ್ವರಪ್ಪನವ್ರು ನಮ್ಮ ಡಿಬೇಟ್ ಭಾಗನೇ ಅಲ್ಲ. ಎನಿವೆ ಇದು ಹಿಂಗೆ ಆಗುತ್ತೆ, ಹೆಂಗಾಗುತ್ತೆ? ಧ್ವಜಾರೋಹಣ ಮಾಡ್ಲಿಕ್ಕೆ ಬೇರೆಯವ್ರು ಹೇಳಿ ಅಂತ ಹೇಳಿ ಫೋನ್ ಮಾಡ್ಬೋದಾಗಿತ್ತು, ವಾಟ್ಸ್ಆಪ್ ಮಾಡ್ಬೋದಾಗಿತ್ತು. ಎನಿವೆ ನಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಏನ್ ಬೇಕಾದ್ರೂ ಆಗುತ್ತೆ. ದಿಲೀಪ್ ಅವರೇ, ಪಾಪ ಅನಾರೋಗ್ಯ ಸಮಸ್ಯೆ ಅಂತೆ, ವಿಜಯನಗರ ಇಲ್ಲಿಂದ ಒಂದು 300-350 ಕಿಲೋಮೀಟರ್ ದೂರ ಇದೆ, ಟ್ರಾವೆಲ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಜಮೀರ್ ಅವ್ರೇನ್ ಜೆನ್ಸಿ ಅಲ್ಲ ಸರ್, ಅವ್ರಿಗೂ ವಯಸ್ಸಾಗ್ತಾ ಇದೆ, ವಯೋಸಹಜ ಸಮಸ್ಯೆಗಳು ಅವ್ರಿಗೂ ಇರಬಹುದೇನೋ, ನನಗೆ ಗೊತ್ತಿಲ್ಲ. ಅಲ್ಲಿ ಕಾಂಗ್ರೆಸ್ನವ್ರು ಕೊಡ್ತಿರೋ ಕಾರಣ ಇದು. ಹಿಂಗಂದ್ ಮಾತ್ರಕ್ಕೆ ನೀವು ದೇಶದ್ರೋಹಿಗಳು ಅಂತ ಕರೆದು ಬಿಟ್ರೆ ಹೆಂಗಿದು ಅಂತ ಇವರು ಸರ್ಟಿಫಿಕೇಟ್ ಕೊಡಕ್ಕೆ ಯಾರು? ಇಷ್ಟೊತ್ತರೆಗೂ ನೀವು ಮಾತಾಡೋದು ನಾನು ಕೇಳಿಸ್ಕೊಂಡಿದ್ದೀನಿ, ನನ್ನ ಉತ್ತರವನ್ನು ನೀವು ಕೇಳಿಸ್ಕೊಬೇಕು. ಅವಾಗಲೇ ಏನಂತ ಹೇಳಿದ್ರು, RSS ಕಚೇರಿನಲ್ಲಿ 2002ವರೆಗೂ ಸಹ ಧ್ವಜವನ್ನು ಆರಿಸಿರಲಿಲ್ಲ, ಯಾಕೆ ಅಂತ ಕೇಳಿದ್ರು ಸ್ಪೆಸಿಫಿಕ್ ಆಗಿ. ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಪಾಪ ಅಬ್ದುಲ್ ರಜಾಕ್ ಅವರಿಗೆ ಸಂವಿಧಾನವನ್ನು ಓದ್ತಕ್ಕಂಥ ಒಂದು ಅಭ್ಯಾಸ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. 2002ನೇ ಇಸ್ವಿಯವರೆಗೂ ಖಾಸಗಿ ಸಂಸ್ಥೆಗಳು ರಾಷ್ಟ್ರಧ್ವಜವನ್ನು ಆರಿಸ್ತಕ್ಕಂಥ ಕಾನೂನು ಇರಲಿಲ್ಲ. ಇದನ್ನ ಕ್ಲಿಯರ್ ಆಗಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಬೇಕು. ಕೇಳಿಸ್ಕೊಳ್ರಿ ಒಂದ್ ನಿಮಿಷ. ನೀವು ಪ್ರಶ್ನೆ ಕೇಳ್ಬೇಕಾದ್ರೆ ಕೇಳಿಸ್ಕೊಂಡಿದ್ದೀನಿ. ಹೌದು, ನಮ್ ಖಾಸಗಿ ಸಂಸ್ಥೆನೆ, ಖಾಸಗಿ ಸಂಸ್ಥೆನೆ. ಕೇಳಿಸ್ಕೊಡ್ರಿ, ಖಾಸಗಿ ಸಂಸ್ಥೆ ನಾವು ಒಂದು ಸಂಸ್ಥೆಯನ್ನ ಮಾಡ್ಕೊಂಡು, ಒಂದು ಒಗ್ಗಟ್ಟನ್ನ ಮಾಡ್ಕೊಂಡು ನಾವು ಸಂವಿಧಾನ ಓದ್ರಿ, ಸಂವಿಧಾನ ಓದ್ರಿ. ಸಂವಿಧಾನ 19+1+C ಏನ್ ಹೇಳುತ್ತೆ? 19+1+C ಏನ್ ಹೇಳುತ್ತೆ? ಅದನ್ನ ಹೇಳ್ರಿ, ಸಂವಿಧಾನ ಓದ್ಕೊಂಬರಿ ನೀವು. ನೋಡಿ, 19+1+C ಪ್ರಕಾರ ಯಾವುದೇ ಸಂಘ ಸಂಸ್ಥೆಗಳು ರಿಜಿಸ್ಟ್ರೇಷನ್ ಆಗ್ತಕ್ಕಂತ ಅವಶ್ಯಕತೆ ಇಲ್ಲ. ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಕೂತ್ಕೊಂಡು ಏನೇ ಒಂದು ಚಟುವಟಿಕೆಯನ್ನು ಮಾಡಬಹುದು ಅಂತ ಹೇಳಿ ಸಂವಿಧಾನ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್ ಮೇಡಮ್. ಇವತ್ತು ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟ್, ಜಮೀರ್ ಅಹ್ಮದ್ ಅವರು ಒಂದ್ ನಿಮಿಷ ಕೇಳಿಸ್ಕೊಡ್ರಿ, ಒಂದ್ ನಿಮಿಷ ಕೇಳಿಸ್ಕೊಡ್ರಿ, ಒಂದ್ ನಿಮಿಷ ಕೇಳಿಸ್ಕೊಡ್ರಿ, ಒಂದ್ ನಿಮಿಷ. ನಿಮ್ಗೆ ಸಮಾಧಾನ ಆಗಿರೋ ನಾನು ಉತ್ತರ ಕೊಡ್ತೀನಿ. ನಿಮಗೆ ಬೇಕಾದ ಉತ್ತರವನ್ನು ನಾನು ಕೊಡಕ್ ಬಂದಿಲ್ಲ. ನಾನು ಜನರು ಕಾರ್ಯಕ್ರಮ ಯಾರು ನೋಡ್ತಿರ್ತಾರೋ ಅವ್ರಿಗೆ ಸಮಾಧಾನ ಆಗ್ತಕ್ಕಂಥ ಉತ್ತರ ಕೊಡ್ಲಿಕ್ಕೆ ಬಂದಿರ್ತಕ್ಕಂಥದ್ದು. ನಿಮ್ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಬಂದಿಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ಜಮೀರ್ ಅಹ್ಮದ್ ಅವ್ರ ವಿಚಾರ ಮೇಡಮ್. ದಿಲೀಪ್ ಜಿ ಒಂದೇ ನಿಮಿಷ, ನಿಮ್ದು ಆಡಿಯೋ ಸಮಸ್ಯೆ ಆಗಿದೆ, ಅದನ್ನ ಸರಿಪಡಿಸೋಕ್ ಮುಂಚೆ ಇವತ್ತು RSS ಡಿಬೇಟ್ ಮಾಡ್ತಿಲ್ಲ ಅನ್ನೋದು ಕ್ಲಾರಿಫಿಕೇಶನ್ ಇರಲಿ. ಭಾನುವಾರಕ್ಕೆ ನಾವು ಮೆಗಾ ಡಿಬೇಟ್ ನ RSS ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದೀವಿ. ಅದ್ರ ಬಗ್ಗೆ ಏನೆಲ್ಲ ಅನುಮಾನಗಳಿದೆ ಇದಕ್ಕೆ ತಜ್ಞರು ಹಾಗೆ ತಕ್ಕ ವ್ಯಕ್ತಿಗಳು ಉತ್ತರ ಕೊಟ್ಟಿದ್ದಾರೆ. ಬಹುಶಃ ಅದು ಕೂಡ ಬರುತ್ತೆ.
ಅದನ್ನ ನೋಡಿ ವೀಕ್ಷಕರು ಅಂತ ವಿನಂತಿ ಮಾಡ್ಕೊಳ್ತಾ, ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ದಿಲೀಪ್ ಅವರೇ, ನಮ್ಮ ಪ್ರಶ್ನೆ ಏನಾಗಿತ್ತು, ಅವರು ಕೇಳಿದ್ರು, ನೀವು ಉತ್ತರ ಕೊಟ್ರಿ. ಬಟ್ ನನ್ನ ಮೂಲಭೂತ ಪ್ರಶ್ನೆ, ಜನ್ಸಿ ಅಲ್ಲ ಜಮೀರ್ ಅವರು 350 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಅವ್ರಿಗೆ ಕಷ್ಟ ಇದೆ, ಅವ್ರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದೆ, ಚುನಾವಣೆಯ ರೆಸ್ಪಾನ್ಸಿಬಿಲಿಟಿ ಇದೆ, ಅವ್ರಿಗೆ ರಾಷ್ಟ್ರಧ್ವಜಾರೋಹಣ ಮಾಡಬೇಕು ಅನ್ನೋ ಆಸಕ್ತಿನೂ ಇಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ. ನನ್ನ ಪ್ರಶ್ನೆ ಕೇಳಿಸ್ಕೊಳ್ರಿ ರಜಾಕ್ ಅವರೇ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ರಿ, ನಾನು ಉತ್ತರ ಕೊಡ್ತೀನಿ ಕೇಳಿಸ್ಕೊಳ್ರಿ. ನಿಮ್ಗೆಲ್ಲ RSS ಜಪ ಬಿಟ್ರೆ ಬೇರೆ ಯಾವ್ದು ಗೊತ್ತಾಗೋದಿಲ್ಲ ಮೇಡಮ್. ಒಂದು, ಜಮೀರ್ ಅಹಮದ್ ಅವರ ಪ್ರಿಯಾರಿಟಿಯನ್ನು ಅರ್ಥ ಮಾಡ್ಕೊಬೇಕು. ಏನ್ ಪ್ರಿಯಾರಿಟಿ ಹೇಳಿರ್ತಕ್ಕಂಥದ್ದವರು ಕೊನೆಯ ಲೈನಲ್ಲಿ ಸದರಿ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ವರದಿ ಸಲ್ಲಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿದ್ದು ಅದನ್ನ ನಾನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ದಿಸ್ ಇಸ್ ಪ್ರಿಯಾರಿಟಿ ಆಫ್ ದ ಜಮೀರ್ ಅಹಮದ್. ಫಸ್ಟ್. ಸೆಕೆಂಡ್ ಥಿಂಗ್, ಮುಂದುವರೆದಂತೆ ದಿನಾಂಕ 15/8/2026 ಸ್ವತಂತ್ರ ದಿನಾಚರಣೆಯ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಲೆಟ್ರು ಬರ್ತಾ ಇದೆ, ನೋಡ್ತಾ ಇದ್ದಾರೆ ಜನ. ಮತ್ತೆ ಕೇಳಿಸ್ಕೊಡ್ರಿ ಕೇಳಿಸ್ಕೊಡ್ರಿ, ಒಂದ್ ನಿಮಿಷ. ನಿಮ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಡ್ರಿ. ಈಗ ಅಕಸ್ಮಾತ್ ನನಗೆ ಮೇಡಮ್, ನಾನೊಬ್ಬ ಈ ದೇಶದ ಒಬ್ಬ ಮಣ್ಣಿನ ಮಗ, ಈ ದೇಶವನ್ನ ಒಂದು ದೇವರು ಅಂತ ಪೂಜಿಸ್ತಕ್ಕಂಥವನು, ಈ ದೇಶದ ಮೇಲೆ ಅತಿ ಹೆಚ್ಚು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು, ಈ ದೇಶವನ್ನ ಪ್ರೀತಿಸ್ತಕ್ಕಂಥವನು. ಇಟ್ ಮೇ ಬಿ ನನಗೆ ಅವಕಾಶ ಏನಾದ್ರು ಬಂದ್ಬಿಟ್ಟಿದ್ರೆ, ರಾಷ್ಟ್ರ ಧ್ವಜಾರೋಹಣ ಮಾಡ್ತಕ್ಕಂಥ ಅವಕಾಶ ಏನಾದ್ರು ಬಂದ್ಬಿಟ್ಟಿದ್ರೆ, ನಾನು ಎಂತಹ ಕೆಲಸನೇ ಇರಲಿ ಒಂದು ಬದಿಗೊತ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ ಮೇಡಮ್. ಯಾಕೆ ಜಮೀರ್ ಅಹಮದ್ ರವರು ಈ ಒಂದು ಕಾರ್ಯಕ್ರಮದಿಂದ ಹಿಂದೆ ಬಂದ್ರು ಅಂತಕ್ಕಂಥದನ್ನ ಅವರು ಸ್ಪಷ್ಟಪಡಿಸಬೇಕು. ಒಂದು, ಮತ್ತೆ ಇವ್ರಿಗೆ ಇದಕ್ಕಿಂತ ಜಾಸ್ತಿ ಏನಂತಂದ್ರೆ BBMP ಚುನಾವಣೆ ಬರ್ತಾ ಇದೆಯಂತೆ, ಅದಕ್ಕೋಸ್ಕರ ಅವ್ರ ಜವಾಬ್ದಾರಿ ಮಾಡಕ್ ಆಗೋದಿಲ್ವಂತೆ. ಚುನಾವಣೆ ಬರೋದು ಮುಂದಕ್ಕಿದೆ ಮೇಡಮ್, ಇನ್ನು ಅನೌನ್ಸ್ ಆಗಿಲ್ಲ. ಈಗ 2 ದಿವಸದಲ್ಲಿ ಧ್ವಜಾರೋಹಣ ಮಾಡಕ್ಕೆ ಏನಾಗಿತ್ತು, ಇವ್ರಿಗೆ ಏನ್ ಸಮಸ್ಯೆ ಆಗಿತ್ತು ಅಂತಕ್ಕಂಥದ್ದು ಒಂದು ಆ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಇದೆ. ಜಮೀರ್ ಅಹಮದ್ ಅವ್ರದ್ದು ಬ್ಯಾಕ್ ಗ್ರೌಂಡ್ ಬೇರೆ ಏನೇನೋ ಇರ್ಬೋದು ಮೇಡಮ್, ಹಳೆ ವಿಚಾರ ನಾವು ಕೆದಕೋದ್ ಬೇಡ. ಇವತ್ತಿನ ವಿಚಾರ, ಯಾಕೆ ಜಮೀರ್ ಅಹಮದ್ ಅವರು ಧ್ವಜಾರೋಹಣದಿಂದ ದೂರ ಉಳ್ಕೊಂಡ್ರು ಅಂತಕ್ಕಂಥದ್ದು ಜನರಲ್ಲಿ ಎಲ್ಲರಲ್ಲೂ ಪ್ರಶ್ನೆ ಉಳ್ಕೊಂಡಿದೆ. ಈಗ ನಾನು ಅಬ್ದುಲ್ ರಜಾಕ್ ಅವ್ರ ಪರವಾಗಿ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ಕಾಂಗ್ರೆಸ್ನಲ್ಲಿ ಕೇಳ್ಕೊಂತಾ ಇದ್ದೀನಿ, ಇವತ್ತೇನಾದ್ರೂ ನೀವು ಯಾವಾಗ್ಲೂ ಸಹ ರಾಷ್ಟ್ರಭಕ್ತಿ, ಯಾವ್ದೋ ಒಂದು ಸಂವಿಧಾನ ಪುಸ್ತಕ ಎಲ್ಲವನ್ನು ಹೇಳ್ತಿರಲ್ಲ. ನಿಮಗೇನಾದ್ರೂ ರಾಷ್ಟ್ರ ಪ್ರೇಮ ಇದ್ರೆ, ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ, ಇವತ್ತು ಜಮೀರ್ ಅಹಮದ್ ಅವ್ರನ್ನ ಆಚೆ ಇಡಿ. ಇದೊಂದು ಸ್ಪಷ್ಟವಾಗಿ ರಾಷ್ಟ್ರಧ್ವಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಸ್ಪಷ್ಟವಾಗಿ ರಾಷ್ಟ್ರಧ್ವಜಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಸುಮ್ಮನೆ ನೋಡ್ರಿ, ಇಡೀ ಇತಿಹಾಸದಲ್ಲಿ ಯಾವ ಒಬ್ಬ ವ್ಯಕ್ತಿನೋ, ಯಾವ ಒಬ್ಬ ಶಾಸಕ, ಯಾವ ಒಬ್ಬ ಮಂತ್ರಿ ನಾನು ರಾಷ್ಟ್ರಧ್ವಜವನ್ನು ಆರಿಸೋದಿಲ್ಲ ಅಂತ ಹೇಳಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಜಮೀರ್ ಅಹಮದ್ ಹೇಳಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಇದಾಗಿ ರಾಷ್ಟ್ರ ಪ್ರೇಮ, ಇದನ್ನ ದೇಶಕ್ಕೆ ಹೇಳ್ತಿರ್ತಕ್ಕಂಥದ್ದು. ಏನ್ ಹೇಳ್ತಾ ಇದ್ದಾರೆ ಜಮೀರ್ ಅಹಮದ್? ವಾಟ್ ಮೆಸೇಜ್ ಈಸ್ ಗಿವಿಂಗ್? ಏನ್ ಕೊಡ್ತಾ ಇದ್ದಾರೆ? ಏನ್ ಕೊಡ್ತಾ ಇದ್ದಾರೆ? ಏನ್ ಮೆಸೇಜ್ ಕೊಟ್ಟಿದ್ದಾರೆ? ಈ ಲೆಟರ್ ಮುಖಾಂತರ ಜಮೀರ್ ಅಹಮದ್ ಅವರು ಏನ್ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ? ರಾಷ್ಟ್ರಧ್ವಜ ಆರಿಸೋದ್ರಿಂದ ಹಿಂದೆ ಉಳ್ಕೊಳ್ತಕ್ಕಂಥದ್ದು ಪ್ರಿಯಾರಿಟಿ. ನಾನು ರಜಾಕ್ ಅವ್ರಿಗೆ ಹೇಳಿದ ಹೇಳಿಕೆಯನ್ನೇ ನಿಮ್ಗೂ ಹೇಳ್ತಿದ್ದೀನಿ. ನಿಮ್ ಪಕ್ಕದಲ್ಲಿ ಕೂತಿರುವ ಅಶ್ವಿನ್ ಅವರ ಆರೋಗ್ಯದ ದೃಷ್ಟಿಯಿಂದ ಅದನ್ನೇ ರಜಾಕ್ ಅವರು ಸಹ ಅದನ್ನೇ ಫಾಲೋ ಮಾಡಬೇಕು. ಆಯ್ತು ಇಟ್ನಾಳ್ ಸರ್, ವಿಶ್ಲೇಷಣೆ ಏನ್ ಬರ್ತಾ ಇದೆ ಅಂತಂದ್ರೆ, ಅವರಿಗೆ ಕೊಟ್ಟಿರುವ ಖಾತೆ ಬಗ್ಗೆ ಅಸಮಾಧಾನ ಇದೆ, ಉಸ್ತುವಾರಿನೂ ಕೂಡ ಬೇಡ ಅಂತ ಆಗಿದೆ. ಅದಕ್ಕೆ ಅವರು ಈ ಪತ್ರದ ಮುಖಾಂತರ ಬಹಳ ಗೌರವಪೂರ್ವಕವಾಗಿ ಹೊಣೆಗಾರಿಕೆಯಿಂದ ನನ್ನನ್ನು ವಿಮುಕ್ತಗೊಳಿಸಿ ಅಂತ ಹೇಳ್ತಿದ್ದಾರೆ. ಸರಿಯೇ, ಇದೊಂದು ಪಾರವನ್ನ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ಹಾಜರಾಗೋಕೆ ಸಾಧ್ಯವಾಗದ ಕಾರಣ ಅಂತ ಬರೆಯೋದ್ರ ಬದಲು ಕೇವಲ ಮೇಲಿನ ಫಸ್ಟ್ ಪಾರ, ಸೆಕೆಂಡ್ ಕಡೆಯ ಒಂದು ಪಾರ ಬರೆದು ಕಳಿಸಿದ್ರೆ ಈ ಕಾಂಟ್ರವರ್ಸಿನೇ ಆಗ್ತಿರ್ಲಿಲ್ವೇನೋ? ಈಗ ಪ್ರಶ್ನೆ ಮಾಡ್ತಿರೋರು ಏನ್ ಹೇಳ್ತಿದ್ದಾರೆ, ಸ್ಪೆಸಿಫಿಕಲಿ ಧ್ವಜಾರೋಹಣ ಮಾಡ್ಲಿಕ್ಕೆ ನನಗೆ ಹೋಗೋಕ್ ಆಗೋದಿಲ್ಲ ಅಂತ ಬರ್ದಿರೋದು ಅವರ ಆದ್ಯತೆಯನ್ನ, ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಗೌರವವನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡಿದೆ. ಇದು ನಿಜವಾಗ್ಲೂ ನೆಸೆಸಿಟಿ ಇತ್ತ ಪತ್ರದಲ್ಲಿ ಇದನ್ನು ಬರೆಯೋದು? ಕಾಂಟ್ರವರ್ಸಿ ಆಗ್ಲಿ ಅಂತಲೇ ಇದು ಬರ್ದಿದ್ದಾರಾ ಅನ್ನೋ ಅನುಮಾನ. ಈಗ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ. ನಾನು ನಿಮಗೆ ಇದೇನು ಮೊದಲನೇ ಪ್ಯಾರಾಗ್ರಾಫಲ್ಲಿ ಬರೆದಿದ್ದಾರಲ್ಲ, ನನಗೆ ಈ ಜಿಲ್ಲೆ ವಿಜಯನಗರ ಜಿಲ್ಲೆ ಉಸ್ತುವಾರಿ ಬೇಡ ಅಂತ, ಅದು ಸರಿ, ಅದು ಅವರ ಆಯ್ಕೆ. ಬಹುಶಃ ಅದನ್ನು ಖಾಸಗಿಯಾಗಿಯೂ ಕೂಡ ಪಕ್ಷದಲ್ಲೂ ಕೂಡ ಚರ್ಚೆ ಮಾಡ್ಬೋದಿತ್ತು, ಅದಕ್ಕೊಂದು ಪತ್ರ ಬರೆಯೋ ಅಗತ್ಯ ಇರಲಿಲ್ಲ, ಅದಿರಲಿ. ಆಮೇಲೆ ಈ ಚುನಾವಣೆಗಳ ಬಗ್ಗೆ ಹೇಳ್ತಾರಲ್ಲ, BBMP ಚುನಾವಣೆ ಇದೆ ಹಾಗೆ ಅಂತ, ಇನ್ನೂ ಕೂಡ ಈ ಚುನಾವಣೆಗಳ ಜವಾಬ್ದಾರಿಗಳನ್ನ ಇಂಥವ್ರು ಇಂತಿಂಥ ಕೆಲಸ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳಿಲ್ಲ. ಆಗಿರುವಾಗ ಯಾಕೆ ಇವರು ಸಡನ್ ಆಗಿ ಅದನ್ನು ತಮ್ಮ ಮೇಲೆ ಹೇಳ್ಕೊಂಡಿದ್ದಾರೋ ಗೊತ್ತಿಲ್ಲ.
ಆಮೇಲೆ ಬರೀತಾರೆ, ಮುಂದುವರೆದಂತೆ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು ನಾನು ಹಾಜರಾಗಲು ಸಾಧ್ಯವಾಗದ ಕಾರಣ ವಿನಾಯಿತಿ ನೀಡಲು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಏನಂತಾರೆ, ಧ್ವಜಾರೋಹಣ ಹೊಣೆಗಾರಿಕೆ ನೀಡಿದ್ದು, ಧ್ವಜಾರೋಹಣ ಹೊಣೆಗಾರಿಕೆ ಅಲ್ಲ, ಕರ್ತವ್ಯ. ಇದೇ ವಾಕ್ಯವನ್ನ ಮುಂದುವರೆದಂತೆ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣದ ಕರ್ತವ್ಯವನ್ನು ನಿಭಾಯಿಸುತ್ತೇನೆ ಅಂತ ಬರೆದ್ಬಿಟ್ಟು ಮುಗಿತಲ್ಲ, ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ. ಅದು ನನ್ನ ಸಂವಿಧಾನಿಕ ಮತ್ತು ಒಬ್ಬ ಒಳ್ಳೆ ನಾಗರಿಕ ನನ್ನ ಕರ್ತವ್ಯ, ಅದು ಆ ಕೆಲಸ ನಾನು ಮಾಡ್ತೇನೆ. ಆಮೇಲೆ ನಮ್ಮ ಈ ರಾಜಕೀಯ ಉಸ್ತುವಾರಿ ಇನ್ನೂ ನೋಡ್ಕೊಂಡು ಹೇಳ್ಬೋದಿತ್ತಲ್ಲ. ಒಂದೇ ದಿವಸದಲ್ಲಿ ಏನು ಬದಲಾವಣೆ ಆಗೋದಿತ್ತು, ಅದು ಕೂಡ ನೀವು ರಾಷ್ಟ್ರದ ಧ್ವಜಾರೋಹಣ ಮಾತಾಡ್ತಿದ್ದೀರಿ. ಆಮೇಲೆ ಇದು ಯಾಕೆ ನಾನು ಈ ನಮ್ಮ ರಜಾಕ್ ಮತ್ತು ದಿಲೀಪ್ ಕೂಗಾಡ್ತಾರಲ್ಲ, ಯಾಕೆ ಈ ಕೂಗಾಟಕ್ಕೆ ಒಂದು ಹೊಸ ಅರ್ಥ ಇದೆ ಅಂದರೆ, ಚಿಂತನೆಗಳು ಹೇಳ್ತಾ ಇದ್ದೇನೆ ನಾನು. ರಜಾಕ್ ಅವರು ವೈಯಕ್ತಿಕ ಅಲ್ಲ, ದಿಲೀಪ್ ವೈಯಕ್ತಿಕ ಅಲ್ಲ, ಸಂಘಟನೆ ಕೂಡ ಅಲ್ಲ. ಈ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಭಾರತದ ಸಮಾಜ ಏನು ಇವಾಲ್ವ್ ಆಯ್ತಲ್ಲ ಸ್ವಾತಂತ್ರ್ಯ ನಂತರ ದಿನಗಳಲ್ಲಿ, ಇಲ್ಲಿ ಎರಡು ಮುಖ್ಯ ಗುಂಪುಗಳು ಈ ದೇಶದ ಧ್ವಜಕ್ಕೆ, ಈ ದೇಶದ ಸಂವಿಧಾನಕ್ಕೆ ವಿರೋಧ ವ್ಯಕ್ತಪಡಿಸಿದ್ವು. ಒಂದು ಮುಸ್ಲಿಂ ಲೀಗ್, ಇನ್ನೊಂದು RSS. ಗೋಲ್ವಾಲ್ಕರ್ ಪತ್ರ ಬರೀತಾರೆ, ಮೂರು ಅಂಕೆ ನಮ್ಗೆ ಶುಭ ಅಲ್ಲ, 3 ಅಂಕೆ ಧ್ವಜ ಇಲ್ಲ ಅಂತ. ಆಮೇಲೆ ಖಾಸಗಿ ಒಂದು ನಿಮಿಷ ಮುಗಿಸ್ತೇನೆ ರಜಾಕ್. ಮುಸ್ಲಿಂ ಲೀಗ್ ಜೊತೆ ಲೆಟ್ ಮಿ ಕಂಪ್ಲೀಟ್ ಅದು ಮಾಡಿದ್ದಾರೆ. RSS ನಾಗಪುರ ಕಚೇರಿನಲ್ಲಿ ತ್ರಿವರ್ಣ ಧ್ವಜವನ್ನ ಆಗಸ್ಟ್ 15 ಆರಿಸಿದ್ದಾರೆ. 26 ಜನವರಿ 1915 ಇಂಥ ಸಂದರ್ಭದಲ್ಲಿ ಮುಂದುವರಿದು ಈ ದೇಶದ ರಾಷ್ಟ್ರಗೀತೆಯ ಬಗ್ಗೆ ತಕರಾರು ಎತ್ತಿದ್ದು ಇವೇ RSS ಮತ್ತು ಮುಸ್ಲಿಂ ಲೀಗ್. ದಿಲೀಪ್ ಅವರ ಕೇಳಿಸ್ಕೊಳ್ಳಿ. ರಜಾಕ್ ಅವರು ಇಂಡಿವಿಜುವಲ್ ಆಗಿ ಬಂದಿದ್ದಾರೆ, ನೀವೊಂದು ಪಕ್ಷವನ್ನ ಪ್ರತಿನಿಧಿಸ್ತಿದ್ದೀರಿ, ಕೇಳಿಸ್ಕೊಳ್ಳಿ ಸರ್. ಲೆಟ್ಸ್ ಮೇಂಟೈನ್ ಅ ಡೆಕೋರಮ್. ಅವ್ರ ವಿಚಾರದಲ್ಲಿ ನಿಮ್ಗೆ ಒಬ್ಜೆಕ್ಷನ್ ಇದ್ರೆ ಅವ್ರು ಮಾತನಾಡಾದ್ಮೇಲೆ ನಿಮಗೆ ಅರ್ಥ ಆಗ್ತಾ ಇದೆಯಾ? ನೀವು ಅವ್ರ ಜೊತೆಲೇ ಮಾತಾಡಿದ್ರೆ ಇಬ್ರಲ್ಲಿ ಯಾರು ವಾಯ್ಸ್ ಹೋಗಲ್ಲ. ನೀವು ಹೇಳೋ ವಿಚಾರ ಕೂಡ ವೀಕ್ಷಕರಿಗೆ ವಿನಿಮಯ ಆಗಲ್ಲ. ಕೈಂಡ್ಲಿ ಲಿಸನ್ ಅಂಡ್ ದೆನ್ ರಿಯಾಕ್ಟ್. ಲಿಸನ್, ಹೇಳಿ ಸರ್, ಮುಂದುವರಿಸಿ. ಈ ರಾಷ್ಟ್ರದ ಗೀತೆಯ ಬಗ್ಗೆ ತಕರಾರು ಇದ್ದಂತ ಇವು ಎರಡು ಸಂಘಟನೆಗಳು. ಈಗೇನಾಗುತ್ತೆ, ಈ ಸಂಘಟನೆಗಳ ಚಿಂತನೆ ಇದಾವಲ್ಲ, ಕೆಲವೊಂದು ರಾಜಕೀಯ ಪಕ್ಷಗಳಲ್ಲಿ 1-2 ಹೆಸರು ಬೇಡ, ಬೇಕಿಲ್ಲ ನನಗೆ, ಆ ಕೆಲವು ರಾಜಕೀಯ ಪಕ್ಷ ಕೆಲವು ವ್ಯಕ್ತಿಗಳ ಹತ್ರ ಇದೆ. ಆ ಹಿನ್ನೆಲೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅಂತ ಒಬ್ಬ ರಾಜಕಾರಣಿ ತಾನು ಏನನ್ನು ಹೇಳಬೇಕು, ಯಾವಾಗ ಏನನ್ನು ಮಾತಾಡಬೇಕು ಅನ್ನುವ ಒಂದು ಜಾಣ್ಮೆ ಬೇಕಾಗುತ್ತೆ, ಒಂದು ಮೆಚುರಿಟಿ ಬೇಕಾಗ್ತದೆ. ಅದು ಇದರಲ್ಲಿ ಕಾಣ್ತಾ ಇಲ್ಲ ನನಗೆ. ಹೇಳಿದ್ನಲ್ಲ, ನಾನು ಧ್ವಜಾರೋಹಣ ಮಾಡಿ ನನ್ನ ಕರ್ತವ್ಯ, ಅದು ವಿಜಯನಗರನೋ ಬೀದರೋ ಎಲ್ಲೋ ಇರಲಿ, ಹೋಗ್ತೇನೆ ನಾನು, ಹೋಗಿ ಧ್ವಜಾರೋಹಣ ಮಾಡಿ. ಒಂದು ನಿಮಿಷ, ಲೆಟ್ there is nothing bigger than national flag. Definitely. There is nothing bigger than it. Is it an insult? ಇಟ್ನಾಳ್ ಸರ್ನ ಮಾತ್ರ ವಾಯ್ಸ್ ಆನ್ ಏರ್ ಇರಲಿ. ರಜಾಕ್ ಅವರು, ದಿಲೀಪ್ ಅವರು ಇಬ್ರು ಮಾತನಾಡಿದ್ದಾರೆ. ಅಶ್ವಿನ್ ಅವ್ರದ್ದು ಆಗೋ ತನಕ ವಾಯ್ಸ್ ಮ್ಯೂಟ್ ಅಲ್ಲೇ. ಇಟ್ನಾಳ್ ಸರ್ ಕಂಪ್ಲೀಟ್ ಮಾಡಿ. ಪಾಲಿಟಿಕ್ಸ್ ಇಸ್ ಆಲ್ ಅಬೌಟ್ ಆಪ್ಟಿಕ್ಸ್. ನೀವು ಹೇಗೆ ಬಿಜೆಪಿಗೆ RSS ಗೆ ಇದ್ರ ನೈತಿಕ ಹಕ್ಕು ಇಲ್ಲ ಅಂತೀರಾ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಅದರ ಅರ್ಥ ನೀವು ಅದನ್ನೇ ಮಾಡೋದಂತಲ್ಲ. ಇಟ್ ಇಸ್ ಆಪ್ಟಿಕ್ಸ್. ಪಬ್ಲಿಕ್ ಅಲ್ಲಿ ಯಾಕೆ No, ಇರ್ತೀರಿ? ಅವ್ರು public. ಏನು This is a private document. Is this a private document? Yes. ಇದರ ಅರ್ಥ no, it is not. It is not. It is a letter. It is a minister of minister and it is minister. it is exactly. He is asking to relieve him of his duties. It is the not letter for the national Razak, flag. this is letter from Minister of my state What is to it? a Chief Minister of my state. It's a public document. ರಜಾಕ್ ಅವರೇ, ಸಮರ್ಥನೆ ಮಾಡ್ಕೊಳ್ಬೇಕು ಅಂತ ಹೋದಾಗ ಇದು ಪ್ರೈವೇಟ್ ಅಲ್ಲ ಸರ್. ಒಂದೇ ಸೆಕೆಂಡ್ ಸರ್, ಇಫ್ ಐ ಕ್ಯಾನ್ ಶೋ. ಇಲ್ಲಿ ಕ್ಲೀನ್ ಆಗಿ ರಾಜ್ಯ ಸರ್ಕಾರದ ಆಯ್ತಾ, ಈ ಲೆಟರ್ ಹೆಡ್ ಏನಿದೆ ಬರ್ದಿರೋದು ಜಮೀರ್ ಅಹಮದ್ ಖಾನ್ ಅವರು ವೈಟ್ ಪೇಪರ್ ಮೇಲೋ, ಯೆಲ್ಲೋ ಪೇಪರ್ ಮೇಲೋ, ಗ್ರೀನ್ ಪೇಪರ್ ಮೇಲೋ ಅಲ್ವಾ ಸರ್. ಅವರಿಗೆ ಏನ್ ಜವಾಬ್ದಾರಿ ಕೊಡಲಾಗಿದೆ ಸಚಿವರು ಅಂತ ಹೇಳಿ, ಆ ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಸರ್ಕಾರದ ಲೆಟರ್ ಹೆಡ್ ನಲ್ಲಿ ಬರ್ದಿರುವಾಗ, ಒಂದೇ ನಿಮಿಷ ಸರ್, ಇಟ್ನಾಳ್ ಸರ್ ಏನ್ ಹೇಳ್ತಿದ್ದಾರೆ,
ಹಿಂಗ ಬರೆಯೋದ್ರ ಬದಲು ನನಗೆ ರಾಷ್ಟ್ರ ಧ್ವಜಾರೋಹಣ ಅವಕಾಶ ಸಿಗ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ. ಬಟ್ ಅನಿವಾರ್ಯವಾಗಿ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ಅಂದ್ರೆ ರಜಾಕ್ ಅವರೇ, ನನಗೆ ಕೇಳಿದ ಪ್ರಶ್ನೆ ನಾನು ನಿಮಗೆ ಕೇಳಬೇಕಾಗುತ್ತೆ. ಡಿಬೇಟ್ ಮಾಡ್ತಿರೋದೇನಕ್ಕೆ ನೀವು ಕಿರ್ಚ್ಲಿ ಅಂತಲ್ಲ ರಜಾಕ್ ಅವರೇ, ಇಲ್ಲಿ ಬಂದಿರೋದು ಕೇವಲ ಮಾತನಾಡಕ್ಕಲ್ಲ, ಬೇರೆಯವ್ರು ಮಾತನಾಡೋದನ್ನ ಕೇಳಿಸ್ಕೊಳ್ಳೋಕು ಕೂಡ ನಿಮಗೆ ಗೊತ್ತಿದೆ. ಸಾವಿರ ಡಿಬೇಟ್ ಮಾಡಿದಿರಿ, ಪೂರ್ತಿ ಪ್ರಶ್ನೆ ಕೇಳಿಸ್ಕೊಳ್ಳಿ. ಇಲ್ಲಿ ಗೌರವ ಪೂರ್ವಕವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ಸೂಚಿಸ್ತಿದ್ದೀನಿ. ಇದ್ರ ಬಗ್ಗೆ ನನಗೆ ವಿಷಾದ ಇದೆ. ದಯವಿಟ್ಟು ಬೇರೆ ಯಾರಿಗಾದ್ರೂ ಈ ಜವಾಬ್ದಾರಿಯನ್ನ ನೀಡಿ ಅಂತ ಬರೀಲಿಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರಿಗೆ ಅವಕಾಶ ಇತ್ತು. ಅವ್ರಿಗೆ ಕನ್ನಡ ಬರಲಿಲ್ಲ, ಕನ್ನಡ ಬರಲ್ಲ ಅಂದ್ರೆ ಸರ್ ಇದನ್ನ ಟೈಪ್ ಮಾಡಿದಾರಲ್ಲ, ಇದನ್ನ ಟೈಪ್ ಮಾಡಿರುವ ಅಸಿಸ್ಟೆಂಟನೇ ಮಾಡಬಹುದಾಗಿತ್ತು. ಇದರ ನಿಜವಾದ ರಾಜಕೀಯ ಅರ್ಥ ಏನು ಅಂದ್ರೆ, ಜಮೀರ್ ಅವರಿಗೆ ತಮಗೆ ಸಿಕ್ಕ ಖಾತೆಯ ಬಗ್ಗೆ ಅಸಮಾಧಾನ ಇದೆ, ಅದು ಬೇಕಾಗಿದೆ ಅವರಿಗೆ. ಆ ರಾಜಕಾರಣಕ್ಕೆ ನನ್ನ ದೇಶದ ಧ್ವಜವನ್ನು ಉಪಯೋಗಿಸುವುದು ಅವಮಾನಕರ. ಮೊದಲನೇ ಅವಕಾಶ, ಎರಡನೇ ಅವಕಾಶ ಎಲ್ಲ. Every day, every time, if I get an opportunity to hoist my national flag, I should go proudly. Why can't he go to Vijayanagar when he is minister there? That's what. It is not ನಿಮ್ಮ ಆಯ್ಕೆ ವಿಚಾರ ಅಲ್ಲ. ರಜಾಕ್ ಅವರೇ 24 ನಿಮಿಷಗಳ ಕಾಲ ಅಶ್ವಿನ್ ಅವರು ಒಂದು ಮಾತಾಡದಲ್ಲೇ ಕೂತಿದ್ದಾರೆ. ಕೈಂಡ್ಲಿ ಯು ಹ್ಯಾವ್ ಟು ಕೋಪರೇಟ್ ಅಟ್ಲೀಸ್ಟ್ ಅವರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಶ್ವಿನ್ ಜಿ. ಈಗ ಇವತ್ತು ಬಿಜೆಪಿಗರ ಕಡೆಯಿಂದ ಬಂದ ರಿಯಾಕ್ಷನ್ಗಳು ಹೆಂಗಿದೆ ಅಂತಂದ್ರೆ, ಇವತ್ತು ರಾಷ್ಟ್ರ ಧ್ವಜಾರೋಹಣ ಮಾಡ್ಲಿಕ್ಕೆ ಬೇಡ ಅಂತಾರೆ, ನಾಳೆ ಇನ್ನೇನೇನಕ್ಕೆ ಬೇಡ ಅಂತಾರೋ ಅಂತ ಹೇಳುವ ಮೂಲಕ ಜಮೀರ್ ಅವರ ಈ ಪತ್ರವನ್ನ ಬಿಜೆಪಿ ಕೂಡ, ಅಂದ್ರೆ ನಿಮ್ಮ ಮೈತ್ರಿ ಪಾರ್ಟ್ನರ್ಸ್ ಕೂಡ ಪೊಲಿಟಿಕಲಿ ಉಪಯೋಗ ಮಾಡ್ಕೊಳ್ಳಿಕ್ಕೆ, ಹಾಗೆ ಅವರ ಐಡಿಯಾಲಜಿ ಏನಿದೆ ಅದನ್ನ ಮುನ್ನೆಲೆಗೆ ತರಲಿಕ್ಕೆ ಪ್ರಯತ್ನ ಪಡ್ತಿದಾರಲ್ವಾ? ನೀವು ಪೊಲಿಟಿಕಲಿ ಅಪೋಸ್ ಮಾಡ್ತೀರಾ, ಪೊಲಿಟಿಕಲಿ ಅಪೋಸ್ ಮಾಡಿ. ಜಮೀರ್ ಅವ್ರು ಹೇಳಿರೋದನ್ನ ಕೇವಲ ಅಷ್ಟೇ ಅರ್ಥದಲ್ಲಿ ನೀವು ಅನಲೈಸ್ ಮಾಡಿ. ಅದನ್ನು ಬಿಟ್ಟು ಹೈಪೋಥೆಟಿಕಲ್ ಆಗಿ ಇವತ್ತು ಧ್ವಜ ಬೇಡ ಅಂದಿದ್ದಾರೆ, ಧ್ವಜಾರೋಹಣವನ್ನ ಬೇಡ ಅಂದಿದ್ದಾರೆ, ನಾಳೆ ರಾಷ್ಟ್ರ ಬೇಡ ಅಂತಾರೆ, ಅವರಿಗೆ ಧರ್ಮ ಬೇಡ ಅಂತಾರೆ, ಹಿಂದೂ ಧರ್ಮ, ಈ ಥರದ್ದು ಯಾಕೆ ಅಂತ. ಮೊದಲಿಗೆ ಆರ್ ಕನ್ನಡ ವಾಹಿನಿಯ ಒಂದು ಜನಾಭಿಪ್ರಾಯ ಇದೆಯಲ್ಲ ಮೇಡಮ್, ಅದಕ್ಕೆ ಫಸ್ಟ್ ನಾನು ಒಂದು ಓಟ್ ಹಾಕ್ಬಿಡ್ತೀನಿ. ಖಾತೆ ಮುನಿಸಿಗೆ ಧ್ವಜಾರೋಹಣ ನಿರಾಕರಿಸಿದ ಜಮೀರ್ ನಡೆ ಸರಿನಾ ಅಂತ. ನಿಜವಾಗ್ಲೂ ಹೌದು, ಖಾತೆ ನಿರಾಕರಣೆಗೊಳಿಸಿದಕ್ಕೇನೆ ಅವರು ಧ್ವಜ ಆರೋಹಣದಕ್ಕೆ ವಿಚಾರದಲ್ಲಿ ಅವ್ರಿಗೆ ಗೊಂದಲ ಆಗಿದೆ ಅಂತ ನಾನು ಹೌದು ಅಂತ ಒಂದು ಓಟನ್ನು ಹಾಕಿ ಸ್ಟಾರ್ಟ್ ಮಾಡ್ತೀನಿ. ಪೂಜ್ಯ ದೇವೇಗೌಡರು ನಮ್ಮ ಕುಮಾರಣ್ಣವ್ರ ಶಿಷ್ಯ ಎಷ್ಟೇ ಆದ ಜಮೀರ್ ಅವರು, ಅದೊಂದು ಅವರು ಆ ಹೇಳಿಕೆ ಅವ್ರು ಮಾಡಲ್ಲ ಅಂದಿದ್ದು ಒಂದು ಬೇಜಾರತ್ತೆ. ಯಾಕೆಂದರೆ ಅವ್ರ ಶಿಷ್ಯ ಆದಮೇಲೆ ಸ್ವಲ್ಪ ಅವಕಾಶ ಸಿಕ್ಕಿದಾಗ ಹೋಗ್ಬೇಕು. ಒಂದು ಮೇಡಮ್, ಇಲ್ಲಿ ಮೇಜರ್ ಅಜೆಂಡಾ ಇರೋದಿಷ್ಟೇ. ವಸತಿ ಇತ್ತು, ಅಲ್ಪಸಂಖ್ಯಾತ ಮತ್ತೆ ವಕ್ಫ್ ಬೋರ್ಡ್ ಇತ್ತು. ಈ ವಸತಿ ಒಂದು ಕೊಟ್ಬಿಟ್ಟು ಅಲ್ಪಸಂಖ್ಯಾತರನ್ನು ತಗೊಂಡೋಗಿ ಯುಟಿ ಖಾದರ್ ಅವರು ಕೊಟ್ಟಿದ್ದಾರೆ. ನಾನು ರಾಜ್ಯವೆಲ್ಲ ಓಡಾಡಿ ಎಲ್ಲ ಅಲ್ಪಸಂಖ್ಯಾತರನ್ನ ಒಂದುಗೂಡಿಸ್ತಾ ಇದ್ದೆ. ಬೈ ಎಲೆಕ್ಷನಲ್ಲಿ ಚನ್ನಪಟ್ಟಣ ಚುನಾವಣೆ ಆಯಿತು, ಅಲ್ಲೂ ಎಲ್ಲ ನಾನು ಸ್ವಲ್ಪ ಓಡಾಡ್ತಿದ್ದೆ. ಅದನ್ನ ಬಿಟ್ಟು ಏಕಾಏಕಿ ಈಗ ದಾವಣಗೆರೆನಲ್ಲೂ ಕೆಲಸ ಮಾಡಿದ್ದೆ. ಇದನ್ನೆಲ್ಲ ಬಿಟ್ಟು ಖಾತೆನ ತೆಗೆದ್ಬಿಟ್ಟು ಅವ್ರು ಕೊಟ್ರಲ್ಲ ಅಂದಾಗ ನನ್ನ ಪ್ರಾಬ್ಲಮ್ ಇರೋದು, ಆಗಸ್ಟ್ 15ಕ್ಕೆ ಧ್ವಜಾರೋಹಣ ಮಾಡಿ ವಿಜಯನಗರ ಸಾಮ್ರಾಜ್ಯನ ಶ್ರೀಮಂತಿಕೆಗೊಳಿಸ್ತೀನಿ ಅಂತ ಅನ್ನೋದು ಪ್ರಶ್ನೆ ಇಲ್ಲ. ನಾನೊಬ್ಬ ಕರ್ನಾಟಕದ ಪ್ರಜೆಯಾಗಿ ಕೇಳ್ಕೊಳ್ಳೋದು, ವಸತಿ ಖಾತೆ ಇನ್ನ 1.5 ವರ್ಷ ಯಾವ ಮಟ್ಟಕ್ಕೆ ನೀವು ನಿಭಾಯಿಸ್ತೀರಾ? ಒಂದು, ಹೀಗೆ 1 ಡಜನ್ ಮಿನಿಸ್ಟ್ರುಗಳು ಮುನಿಸ್ಕೊಂಡಿದ್ದಾರೆ. ಈ ಮುನಿಸ್ಕೊಂಡಿರೋರೆಲ್ಲ ಈಗ HC ಬಾಲಕೃಷ್ಣ ಅವರು ಇಷ್ಟೆಲ್ಲ ದೊಡ್ಡಗೌಡ್ರು ಫ್ಯಾಮಿಲಿ ನಮ್ಮ ಕುಮಾರಣ್ಣ ಅವ್ರನ್ನೆಲ್ಲ ಬೈದು ನಾನು ಒಂದು ಏನೋ ಮಿನಿಸ್ಟ್ರಿಗೆ ಇಟ್ಟಿಸ್ಕೊಂಡಿದ್ದೆ, ರಹೀಮ್ ಖಾನ್ದು ಕೊಟ್ಬಿಟ್ಟು ನನಗೆ ಪೌರಾಡಳಿತ ಕೊಟ್ಟಿದ್ದಾರೆ, ನಾನು ಇಷ್ಟೆಲ್ಲ ಬೈದು ನಾನು ಪೌರಾಡಳಿತ ಖಾತೆಗೆ ನಾನು ಸ್ಯಾಟಿಸ್ಫೈ ಎಲ್ಲಿ ಆಗ್ತೀನಿ ಅಂತ. ಒಂದು, ನಾನು ಇಂಜಿನಿಯರಿಂಗ್ ಮಾಡಿದ್ದೆ, ಅದು ಮಾಡಿದ್ದೆ, ಇದು ಮಾಡಿದ್ದೆ, ಸಮಾಜ ಕಲ್ಯಾಣ ಕೊಡಬೇಕು ಅಂತ ಕೇಳ್ಕೊಂಡಿದ್ದಂಥ ನರೇಂದ್ರ ಸ್ವಾಮಿ ಅವ್ರಿಗೆ ಒಂದು ಕೃಷಿ ಸಚಿವ ಕೊಟ್ಬಿಟ್ಟು ಕೊಡಗು ಉಸ್ತುವಾರಿ ಕೊಟ್ಟಿದ್ದಾರಲ್ಲ, ನನ್ನ ಖಾತೆ ಏನು ಮಾಡಲಿ ಅಂತ. ಚಲುವರಾಯ ಸ್ವಾಮಿ ಅವರು ಇಷ್ಟೆಲ್ಲ ನಾನು ಎಫರ್ಟ್ ಹಾಕಿ ದೊಡ್ಡಗೌಡ್ರು ಮನೆ ಅಲ್ಲಿ ಸೂತ್ಕು ಚಾಯಿ ಅದು ಇದು ಹೇಳ್ಬಾರ್ದೆಲ್ಲ ಹೇಳಿಕೆಗಳನ್ನ ಕೊಟ್ಟಂತ ಚಲುವರಾಯ ಸ್ವಾಮಿ ಅವ್ರಿಗೆ ಕೃಷಿ ಖಾತೆ ಕಿತ್ತಾಕ್ಬಿಟ್ಟು ಒಂದು ವಿವಾದಾತ್ಮಕವಾಗಿರುವಂತ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ಈಗ ನನಗೆ ಇದರಲ್ಲಿ ಏನಿದೆ ಒಂದು ಮೇಡಮ್ ಕಂಪ್ಲೀಟ್ ಮಾಡ್ಬಿಡ್ತೀನಿ, ದಯಮಾಡಿ ನಿಮ್ಗೆ ಗೊತ್ತಿದೆ ಒಲ್ಲದು ಮನ್ಸವರು ಕೊಟ್ಟಿದ್ರು ಅಂತ ಹೇಳಿದೆ, ಮುಗಿಸ್ಬಿಡ್ತೀನಿ. ಇಷ್ಟೆಲ್ಲ ಗೊಂದಲ ಇದ್ರೂ ನನಗೆ ಬೆಂಗಳೂರದು ಉಸ್ತುವಾರಿನೇ ಬೇಕು, ಬೆಂಗಳೂರು ಖಾತೆನೇ ಬೇಕು ಅಂತ ಕೇಳ್ಕೊಂಡಂತ ರಾಮಲಿಂಗ ರೆಡ್ಡಿ ಅವ್ರಿಗೆ ಅರಣ್ಯ ಖಾತೆ ಕೊಟ್ಟು ಬರೀ ಜಂಗಲ್ ಲಾಡ್ಜ್ ರೆಸಾರ್ಟ್ನ ಬರೋ ಫ್ರೆಂಡ್ಸ್ಗಳಿಗೆ ನೋಡ್ಕೊಂಡಿರಿ ಅಂತ ಕೊಟ್ಟಿರೋಂಥ ರಾಮಲಿಂಗ ರೆಡ್ಡಿ ಅವ್ರ ಖಾತೆ 1.5 ವರ್ಷ ಎಲ್ಲಿ ಮಾಡ್ತಾರೆ?
ಇಷ್ಟೆಲ್ಲ ಇದ್ದು ಜಾರ್ಜ್ ಅವರು ನಾನು ಬೆಂಗಳೂರು ಖಾತೆ ಕೇಳಿದ್ದೆ, ಇನ್ನೊಂದು ಬೇರೆ ನನಗೆ ಪವರ್ ಬೇಡ, ನಾನು ಇನ್ನೂ ಜನಕ್ಕೆ ಹತ್ರ ಆಗಬೇಕು ಅಂತ ಕೇಳ್ಕೊಂಡಿದ್ದಂಥ ಜಾರ್ಜ್ ಅವರು ಎಲ್ಲಿ 1.5 ವರ್ಷ ಕೆಲಸ ಮಾಡ್ತಾರೆ? ಇಷ್ಟೆಲ್ಲ ಇದ್ದು ಜಾರಕಿಹೊಳಿ ಸಾಹೇಬರು ನನಗೆ DCM ಬೇಕಿತ್ತು, ನನಗೆ ಲೋಕೋಪಯೋಗಿನಲ್ಲಿ ಆಸಕ್ತಿ ಇಲ್ಲ ಅಂತ ಕಂಪ್ಲೀಟ್ ಮಾಡ್ಬಿಡ್ತೀನಿ, ದಯಮಾಡಿ ನಾನು ಎಲ್ಲೂ ಮಾತಾಡಿಲ್ಲ. ಅವರು 1.5 ವರ್ಷ ಹೇಗೆ ನಿಭಾಯಿಸ್ತಾರೆ? ಚಾಮರಾಜನಗರದಿಂದ ಬೀದರ್, ಮುಳುಬಾಗ್ಲು, ಕೋಲಾರದಿಂದ ನೀವು ದಕ್ಷಿಣ ಕನ್ನಡ, ಕಾರವಾರದವ್ರಿಗೆ ತಗೊಂಡೋದ್ರೆ 1 ಡಜನ್ ಮಿನಿಸ್ಟರ್ಗಳು ಕ್ಯಾಬಿನೆಟ್ ಅಲ್ಲಿ ಅಸಮಾನಿತರಿದ್ದಾರೆ. ನಾನು ಇವಾಗ್ಲೂ ಹೇಳ್ತಿದ್ದೀನಿ, ಆಗಸ್ಟ್ 15 ಧ್ವಜಾರೋಹಣ ಜಮೀರ್ ಅವರು ಹೋಗಿ ಮಾಡ್ತಾರೋ ಬಿಡ್ತಾರೋ, ನಾನೊಬ್ಬ ಕನ್ನಡಿಗನಾಗಿ ನನಗೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಕರ್ನಾಟಕಕ್ಕೆ ನೀವು ಮಿನಿಸ್ಟರ್ಗಳಾಗಿ ಕೊಡುಗೆ ಏನ್ ಕೊಡ್ತೀರಾ, ಇನ್ನೂ 1 ವರ್ಷ ಕಾಯ್ತಿದ್ದೀನಿ ಹೊರತು ಮೇಡಮ್. ಏನಕ್ಕೆ ಅಂದ್ರೆ ಕಂಪ್ಲೀಟ್ ಮಾಡಿ ಹೇಳ್ತೀನಿ, ಧ್ವಜಾರೋಹಣಕ್ಕೆ ನೀವು ರಜಕಣ್ಣ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳೋಣ. ಧ್ವಜಾರೋಹಣಕ್ಕೆ ನೀವು ನಿಮ್ಮ ಏನು ಅದಕ್ಕೆ ಬೆಲೆ ಕೊಡ್ತಿದ್ದೀರಾ, ಅದು ನಿಮ್ಮ ಒಂದು ಘನತೆ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಯೋಗ್ಯತೆನ ಜನರು ಈಗ ಆಲ್ರೆಡಿ 24 hours ಅಲ್ಲಿ ನೋಡಿದ್ದಾರೆ. ಅದನ್ನ ನಾನಿಲ್ಲಿ ವಾಹಿನಿ ಮುಖಾಂತರದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ TP, ZP, ಸ್ಥಳೀಯ ಸಂಸ್ಥೆ ಚುನಾವಣೆ, GBA, BBMP ಇವೆಲ್ಲ ಮಾಡೋ ಶಕ್ತಿ ಇಲ್ಲ ಅಂತ ಮಾನ್ಯ ಜಮೀರ್ ಅಣ್ಣ ಅವ್ರಿಗೂ ಕಳೆದ 3 ವರ್ಷದಿಂದನೂ ಗೊತ್ತಿದೆ. ಇಷ್ಟೆಲ್ಲ ಇಟ್ಕೊಂಡು ನೀವು ಇದನ್ನ ರೀಸನ್ ಕೊಟ್ಟು ನೀವು ಅಂತ ಒಂದು ವಿಜಯನಗರ ದೊಡ್ಡ ಇತಿಹಾಸ ಇರೋಂಥ ಒಂದು ವಿಜಯನಗರಕ್ಕೆ ಹೋಗಿ ನೀವು ಧ್ವಜಾರೋಹಣ ಮಾಡಲ್ಲ ಅಂತ ಹೇಳ್ತಿದ್ರಲ್ಲ, ಇದು ಕನ್ನಡಿಗನಾಗಿ ಈಗ ನನ್ನ ಆನ್ಸರ್ ಕೇಳಿಸ್ಕೊಳ್ಳಿ. ಕನ್ನಡಿಗನಾಗಿ ನಾನು ಹೇಳ್ತಿರೋದು ನಿಮಗೊಂದು ಮೊದಲ ಧಿಕ್ಕಾರ ಹೇಳ್ತಾ, ಕೊಟ್ಟಂತ ಅವಕಾಶವನ್ನ ನಾಳೆ ಹೋಗಿ ನೀವು ಧ್ವಜಾರೋಹಣ ಮಾಡಿ. ಅಣ್ಣ ಕೇಳಿಸ್ಕೊಳ್ಳೋಣ, ರಜಕಣ್ಣ ನಿನ್ಗೂ ನನಗೂ ವೈಯಕ್ತಿಕವಾಗಿ ಏನಿಲ್ಲ, ಕೊಟ್ಟಂತ ಅವಕಾಶವನ್ನ ಆಗಸ್ಟ್ 15 ಧ್ವಜಾರೋಹಣ ಮಾಡಿ ಬಂದು ನೆಕ್ಸ್ಟ್ ಡೇ ಪತ್ರಿಕಾ ಒಂದು ಗೋಷ್ಠಿ ಕರೆದು ಮಾಧ್ಯಮದವ್ರನ್ನ ಕರೆದು ನನಗೆ ಆಸಕ್ತಿ ಇಲ್ಲ ನಾನು ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೀ ದೊಡ್ಡ ವ್ಯಕ್ತಿ ಆಗ್ತಿದ್ದ ಜಮೀರ್ ಅಣ್ಣ. ನೀ ಎಷ್ಟೇ ಆದ್ರೂ ನೀನು ದೇವೇಗೌಡರು ಮತ್ತೆ ನಮ್ಮ ಕುಮಾರಣ್ಣ ಅವರ ಶಿಷ್ಯ, ನೀವ್ ಈ ರೀತಿ ಮಾಡಬಾರ್ದಿತ್ತು, ಅಕ್ಷಮ್ಯ ಅಪರಾಧ ಇದು. ನಾನು ಒಬ್ಬ ಕನ್ನಡಿಗನಾಗಿ ಭಾರತೀಯನಾಗಿ ನಿಮ್ಮ ಮಾತು ಹೇಳಿಕೆನ ಧಿಕ್ಕರಿಸ್ತಾ ಇದ್ದೀನಿ. ಅಲ್ಲ, ನಿಮಗೆ ಅನುಕೂಲಕ್ಕಿದ್ರೆ ಕರೆಕ್ಟ್, ಇಲ್ಲ ಅಂದ್ರೆ ಬಿಜೆಪಿ. ಎನಿವೇ ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್, ರಜಾಕ್ ಅವರೇ, ದಾವಣಗೆರೆ ಬೈ ಎಲೆಕ್ಷನ್ ಆದ್ಮೇಲೆ ಜಮೀರ್ ಅವರಿಗೆ ಸ್ಥಾನಮಾನ ಅನ್ನೋದು ಇಲ್ಲವೇ ಇಲ್ವಂತೆ ಕಾಂಗ್ರೆಸ್ ಪಕ್ಷದಲ್ಲಿ. ಹೀಗಾಗೇನೆ ಅಸಮಾಧಾನಗೊಂಡಿರುವ ಜಮೀರ್ ಅವರು ಕೋಪ ತೋರಿಸ್ಬೇಕಲ್ಲ, ಅಸಮಾಧಾನ ತೋರಿಸ್ಬೇಕಲ್ಲ, ಪಾಪ ಎಲ್ಲಿ ತೋರಿಸ್ಬೇಕು ಅಂತ ಗೊತ್ತಾಗ್ಲಿಲ್ಲ, ರಾಂಗ್ ವೇ ಅಲ್ಲಿ ರಾಂಗ್ ಕಾರ್ನರ್ ಅಲ್ಲಿ ತೋರಿಸ್ಬಿಟ್ಟಿದ್ದಾರೆ. ಉದ್ದೇಶ ಏನೋ ಇತ್ತು, ಬಟ್ ಅದು ಬೂಮರಾಂಗ್ ಆಗಿ ಅವ್ರಿಗೇನೆ ಉಲ್ಟಾ ಹೊಡಿತಿದೆ ಅನ್ನೋ ವಿಶ್ಲೇಷಣೆ ಸಾಮಾಜಿಕ ಜಾಲತಾಣದಲ್ಲಿ. ಮೊದಲನೇದಾಗಿ ಅದೇನು ವಿಜಯನಗರಕ್ಕೆ ಹೋಗಿ ಉಸ್ತುವಾರಿ ಸಚಿವನಾಗಿ ಅಲ್ಲಿ ಧ್ವಜಾರೋಹಣ ಮಾಡಿದ್ರೇನೆ ದೇಶಭಕ್ತಿ ಅನ್ನೋದು ಇಲ್ವೇ ಇಲ್ಲ. ಆಸ್ ಅ ಸಚಿವರು, ಚಾಮರಾಜಪೇಟೆ ಶಾಸಕರು, ಕೇಳಿಸ್ಕೊಳ್ಳೋಣ ದಯವಿಟ್ಟು ಕೇಳಿಸ್ಕೊಳ್ಳೋಣ ಅವರು ಒಂದ್ ನಿಮಿಷ ದಯವಿಟ್ಟು ವಿಜಯನಗರಕ್ಕೆ ಉಸ್ತುವಾರಿ ಅದರ ಕರ್ತವ್ಯ. 3 ವರ್ಷ ನಿಭಾಯಿಸಿದ್ದಾರೆ. ಇವ್ರ ಹತ್ರ ಬೈತಿರುತ್ತೆ, ಅದನ್ನ ಬಿಟ್ಟು ವಿಜಯನಗರಕ್ಕೆ ಹೋಗಿ ಧ್ವಜಾರೋಹಣ ಮಾಡಿ ನೆಕ್ಸ್ಟ್ ಡೇ ಅಲ್ಲಿ ಕಾಫಿ ತಿಂದು ಕುಡಿದು ಬಂದು ಪತ್ರಿಕೆಗಳ ಮುಂದೆ ಬೋಗಳಿದಿದ್ದಾರೆ. ಯಾವತ್ತು ಕೊಟ್ಟಿರೋ ನಮ್ ರಜಾಕ್ ಬಾಯಿಗೆ ಬೆಳಗಾವಿಗೆ ಹೋಗಿ ಯಾರೋ ಕಾಂಗ್ರೆಸ್ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟೆ ಇರ್ಬೋದು, ಅಭಿಮಾನಿ ಇರ್ಬೋದು. ಅಶ್ವಿನ್ ಅವರೇ ಮಾಡಿರೋದು ತಪ್ಪು. ಕಳೆದ 3 ವರ್ಷಗಳಿಂದ ಉಸ್ತುವಾರಿ ಸಚಿವನಾಗಿ ಅವರು ಗಾರ್ಡ್ ಅನ್ನ ರಿಸೀವ್ ಮಾಡಿ ಸಲ್ಯೂಟ್ ಮಾಡಿ ಪರೇಡ್ ಅಲ್ಲಿ ದಯವಿಟ್ಟು 11ನೇ ಆಗಸ್ಟ್ಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒಂದು ತರಹದ ರಾಜೀನಾಮೆ ಪತ್ರ ಅಂತ ಹೇಳ್ಬೋದು. ಇದಕ್ಕೆ ಏನು ಅಂತ ಹೇಳಿದ್ರೆ ನನಗೆ 11th ಆಗಸ್ಟ್ ಮ್ಯಾಮ್, 13th ಆಗಸ್ಟ್ 2 ದಿನ ಇದೆ ಇವಾಗ ನಿಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ. ದಯವಿಟ್ಟು ಬೇರೆಯವ್ರು ಯಾರಿಗಾದ್ರೂ ಆ ಜಿಮ್ಮೆದಾರಿ ಇದನ್ನ ನೀವು ಕೊಡಿ, ನನಗೆ ಇದರಿಂದ ತೆಗೀರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿರೋದು. ಇದಕ್ಕೂ
ಈ ಧ್ವಜಾರೋಹಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಯ್ತು, ರಜಾಕ್ ಅಲ್ಲಿ ಅವರೇ. ಬರ್ದಿರೋದೇನು, ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮದೇ ನಾನು ಪ್ರಶ್ನೆ. ಉಸ್ತುವಾರಿ ಸಚಿವ ಬೇಡ ಅಂದ್ಮೇಲೆ ಸರಿ. ಅದನ್ನು ನಾನು ಯಾಕೆ ತಗೊಳ್ಳಿ? ಆಯ್ತು, ನಿಮ್ದೇ ಉತ್ತರ ರಜಾಕ್ ಅವರೇ, ನಿಮ್ದೇ ಉತ್ತರ. ನೀವೇನಂದ್ರಿ ವಿಜಯನಗರಕ್ಕೆ ಹೋಗಿ ಫ್ಲಾಗ್ ಹಾಯ್ಸ್ಟ್ ಮಾಡಿದ್ರೆ ಮಾತ್ರ ರಾಷ್ಟ್ರಪ್ರೇಮ ಅಲ್ಲ ಅಂತ ನೀವ್ ಹೇಳ್ತಿದ್ರಿ. ಆಯ್ತು ಸರ್, ಅದೇ ತಾನೊಬ್ಬ ಅಪ್ರತಿಮ ದೇಶಪ್ರೇಮಿ, ಹಾಗೆ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡುವವನು ಅನ್ನೋ ಒಂದು ಲೈನ್ ಬರ್ದು ಅಥವಾ ಎಲ್ಲಾದ್ರೂ ಹೇಳಿ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಪೂರ್ತಿ. ಗೌರವ ಪೂರ್ವಕವಾಗಿ ಹೋಗಿ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿ, ಅಶ್ವಿನ್ ಅವರು ಹೇಳ್ದಾಗೆ, ಇಟ್ನಾಳ್ ಸರ್ ಹೇಳ್ದಾಗೆ, ಕಾರ್ಯಕ್ರಮದ ವೇದಿಕೆಯಿಂದ ಕೆಳಗಿಳಿದ ನೆಕ್ಸ್ಟ್ ಸೆಕೆಂಡ್ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಹೆಂಗ್ ಇಳಿದು ಬಿಡ್ಬೋದು ಅಂತಂದ್ರೆ, ನಾವು ಕೇಳ್ತಿರೋದೇನು, ನಿಮಗೆ ಅಸಮಾಧಾನ ಇದೆಯಾ ಪ್ರದರ್ಶನ ಮಾಡಿ, ಇಟ್ಸ್ ಯೋರ್ ರೈಟ್. ನಿಮಗೆ ಇಷ್ಟ ಇಲ್ವಾ ಉಸ್ತುವಾರಿ, ಬೇಡ ನೀವು ತಗೊಳ್ಳೇಬೇಡಿ. ಬಟ್ ಅದೊಂದು ಕಾರ್ಯಕ್ರಮವನ್ನ ಮುಗಿಸಿ ಅಥವಾ ಈ ಪ್ಯಾರಾನ ಸ್ಕಿಪ್ ಮಾಡಿ, ಬೇಡ ನೀವು ಅಲ್ಲಿ ಹೋಗೋದು ಬೇಡ, ಕಾರ್ಯಕ್ರಮ ಅಟೆಂಡ್ ಮಾಡೋದು ಬೇಡ ಸರ್, ಇದೊಂದು ಪ್ಯಾರಾನ ಸ್ಕಿಪ್ ಮಾಡಿ, ಒಂದು ವಾಟ್ಸ್ಆಪ್, ಒಂದು ಕಾಲ್, ಜಮೀರ್ ಅಹಮದ್ ಅವ್ರು ಕರೆದ್ರೆ ಡಿ ಕೆ ಶಿವಕುಮಾರ್ ಅವ್ರೇನ್ ಮಾತನಾಡ್ಸಲ್ಲ ಅಂತ ಹೇಳೋದಿಲ್ಲ, ಕೆಪಿಸಿಸಿ ಪ್ರೆಸಿಡೆಂಟ್ ಏನ್ ಮಾತನಾಡ್ಸೋಲ್ಲ ಅಂತ ಹೇಳೋದಿಲ್ಲ, ವೈಯಕ್ತಿಕವಾಗಿ ಭೇಟಿ ಮಾಡಿ ನೋಡಿ ಸರ್. ಹಿಂಗೆಲ್ಲ ಬರೆದು ಬಿಟ್ರೆ ಕಾಂಟ್ರವರ್ಸಿ ಆಗುತ್ತೆ. 30 ಸೆಕೆಂಡ್ ಕೇಳಿಸ್ಕೊಂಡ್ಬಿಡಿ ಸರ್. ಹಿಂಗೆಲ್ಲ ಬರೆದು ಬಿಟ್ರೆ ಕಾಂಟ್ರವರ್ಸಿ ಆಗುತ್ತೆ, ನಿಮಗೂ ಮುಜುಗರ, ನನಗೂ ಮುಜುಗರ. ಅದ್ರ ಬದಲು ಈ ಜವಾಬ್ದಾರಿಯಿಂದ ನನ್ನ ವಿಮುಕ್ತ ಮಾಡಿ ಅಂತ ಹೇಳಿದಿದ್ರೆ ಕ್ಲಿಯರ್ ಆಗ್ತಿತ್ತು. ಇದು ಬರ್ದಿರೋದೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಲಿಕ್ಕೆ, ಇದು ಬರ್ದಿರೋದೇನೆ ಇಶ್ಯೂ ಆಗ್ಲಿ ಅಂತ ಹೇಳಿ ಸರ್ಕಾರ ಮುಜುಗರ ಅಂತ ಮುಗಿತು. ನೀವು ಒಂದ್ ನಿಮಿಷ. 1947 ಆಗಸ್ಟ್ 15ಕ್ಕೆ ಸಿಕ್ಕಿರೋದು ಸ್ವಾತಂತ್ರ್ಯ ಅಲ್ಲ, ಇದು ಭಿಕ್ಷೆ ಅಂತೆ ಮೇಡಮ್. ಬಹಿರಂಗವಾಗಿ ಬಿಜೆಪಿಯ ಸಂಸದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದೆ ಮೇ 2014ಗೆ, 1947 ಆಗಸ್ಟ್ 15ಕ್ಕೆ ಸಿಕ್ಕಿದ್ದು ಭಿಕ್ಷೆ ಅಂತ ಹೇಳಿದ್ಮೇಲೆ ಈ ಬಿಜೆಪಿನವರು, ನನ್ನ ಮಾತಿಗೆ ದಯವಿಟ್ಟು ಮಧ್ಯಂತರ ಬೇಡ, ಯಾಕೆಂದ್ರೆ ನಾನಿಲ್ಲಿ ಕೇಳಿ ಮೇಡಮ್, ಇದೆಲ್ಲ ಮಾತಾಡೋ ತಪ್ಪಿಗೆ ತಪ್ಪು. ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಜಯ್ ಕುಮಾರ್ ಅಂತ ಹೇಳಿ. ಸರ್ ನಮಸ್ಕಾರ. ರಜಾಕ್ ಅವ್ರಿಗೆ ತುಂಬಾ ಅಸಮಾಧಾನ ಏನು ಇದನ್ನ ಕೇಳಬೇಕು. ಇವತ್ತು ವಿಜಯ್ ಕುಮಾರ್ ಸರ್ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಇದು ನನಗೆ ನಿಮ್ಮ ಕಾರ್ಯಕ್ರಮ ನೀವೇನ್ ನಡೆಸ್ತಾ ಇದ್ದೀರಾ, ನೀವು ಕಾರ್ಯಕ್ರಮ ನಡೆಸ್ತಾ ಇರೋದು ಬಹಳ ನೋವು ಕೊಡ್ತಾ ಇದೆ. ನಾವು ಮಾಜಿ ಸೈನಿಕರು ದೇಶ ಸೇವೆ ಮಾಡಿ ಬಂದಿದ್ದೀವಿ. ಒಂದು ನ್ಯಾಷನಲ್ ಫ್ಲಾಗ್ ನ ವಾಯ್ಸ್ ಮಾಡೋದು ಲೈಫ್ ಅಲ್ಲಿ ಸಿಗೋಂತ ಒಂದು ಅಂದ್ರೆ ದೇಶಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವಂತ ಕಾರ್ಯಕ್ರಮ ಅದು. ಇವರು ರಜಾಕ್ ಅವರು ದೇಶ ಪ್ರೇಮದ ಬಗ್ಗೆ ಮಾತಾಡ್ಬೇಕೆ ಹೊರತು ಅವ್ರು ಮಾಡಿರೋ ತಪ್ಪನ್ನ ಡಿಫೆಂಡ್ ಮಾಡ್ಕೋಬಾರ್ದು. ಎಲ್ಲಾರು ನೀವು ಡಿಸ್ಕಸ್ ಮಾಡೋ ರೀತಿ ಅವ್ರು ಹೋಗಿ ಫ್ಲಾಗ್ ಹೋಯಿಸ್ಟ್ ಮಾಡಿ ಬಂದು ಆಮೇಲೆ ಅವ್ರದ್ದು ಏನಿದೆಯೋ ಅದನ್ನ ರಾಜಕೀಯದ ಇದನ್ನ ಇದ್ ಮಾಡ್ಬೇಕಾಗಿತ್ತು. ಇದು ನಮ್ಗೆ ಬಹಳ ನೋವು ತರ್ತಾ ಇದೆ. ಯಾಕಂದ್ರೆ ದೇಶ ಪ್ರೇಮಿಗಳಿಗೆ ಒಂದು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ರೀತಿಯಲ್ಲಿ ಇವರು ವರ್ತನೆ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದನ್ನ ನಾವು ಖಂಡಿಸ್ತೀವಿ ಮೇಡಮ್. ನಮ್ಗೆ ಮಾಜಿ ಸೈನಿಕರಿಗೆ ಬಹಳ ನೋವು ಆಗ್ತಾ ಇದೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳ್ದೆ, ತಾವು ಗಮನಿಸಿದ್ರಿ ಅಂತ ಅನ್ಕೊಳ್ತೀನಿ. ಇದೊಂದು ರಾಷ್ಟ್ರಧ್ವಜ ನಿರಾತಂಕವಾಗಿ ಹಾರಾಡ್ತಾ ಇರ್ಲಿ ಅಂತ ಹೇಳಿ ನಮ್ಮ ಲಕ್ಷಾಂತರ ಯೋಧರು ತಮ್ಮ ಪ್ರಾಣ ಪಣಕ್ಕಿಟ್ಟಿರ್ತಾರೆ ಅಂತ ಅವಕಾಶ ಸಿಗೋದು ಒಬ್ಬ ನಾಗರಿಕನಾಗಿ ಒಂದು ಪುಣ್ಯ ಅಂತ ಹೇಳಿ ನಮ್ಮ ಉದ್ದೇಶ ಕಾರ್ಯಕ್ರಮ ನಡೆಸೋದು ಇಷ್ಟೇ ಸರ್. ನಮ್ಮ ರಾಷ್ಟ್ರ ಧ್ವಜ ಹಾಗೆ ಅದಕ್ಕೆ ಸಲ್ಲಬೇಕಾದ ಗೌರವ ಎಲ್ರಿಗೂ ಗೊತ್ತಿರೋದೇ. ಮತ್ತೊಂದು ಸತಿ ನೆನಪು ಮಾಡೋದು. ಇನಿವೆ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಕುಮಾರ್ ಅವರೇ. ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ಬಿಟ್ಲಿ ಸರ್. ಅದಾದ್ಮೇಲೆ ದಿಲೀಪ್ ಅವ್ರು ಮಾತಾಡಿ. ಅವ್ರು ಹೇಳಿದ ಪ್ರಶ್ನೆ ಸರ್, ಒಬ್ಬ ಸೈನಿಕನಿಗೆ ಮನಸ್ಸಿಗೆ ನೋವಾಗ್ತಾ ಇದೆ ಜಮೀರ್ ಅವರ ವರ್ತನೆ ಅನ್ನೋದು. ರಾಜಕೀಯ ಏನೇ ಇರಲಿ, ಅಸಮಾಧಾನ ಏನೇ ಇರಲಿ, ಸೈನಿಕರಿಗಿಂತ ಜಾಸ್ತಿ ಬಲಿದಾನ ಪ್ರಾಣ ಕೊಟ್ಟಿದ್ದು ಸ್ವಾತಂತ್ರ್ಯದ ಹೋರಾಟಗಾರರು. ಅವರಿಗೆ ಒಂದು ಶೇಮ್ ಅನ್ನ ತಗೊಂಡ್ಬಂದಿದ್ದು ಬಿಜೆಪಿಯ ಸಂಸದೆ ಕಂಗನಾ ರನೌತ್. ಆ ಸ್ವಾತಂತ್ರ್ಯದ ಹೋರಾಟ ಸಿಕ್ಕ ಸ್ವಾತಂತ್ರ್ಯ ಭಿಕ್ಷೆ ಅಂತ ಹೇಳಿದ್ರು. ಇವತ್ತು ಪ್ರಶ್ನೆ ಮಾಡೋರು ಕತ್ತಲ್ಲಿ ಕೇಸರಿ ಶಾಲ್ ಆಗ್ತಾರಲ್ಲ, ಅವ್ರಿಗೆ ಚಾಲೆಂಜ್ ಮಾಡ್ತೀನಿ. ಕಾಂಗ್ರೆಸ್ ಮಾಡಿ ಮಾತನಾಡ್ತಿದ್ದಾರೆ. ವೀಕ್ಷಕರ ಗಮನಕ್ಕೆ ಕಂಗನಾ ರನೌತ್ ಅವ್ರನ್ನ ಹಾಗೆ ಜಮೀರ್ ಅವ್ರನ್ನ ಈಕ್ವೇಟ್ ಮಾಡಿ ಮಾತನಾಡ್ತಿದ್ದಾರೆ. ನೀವು ಸರ್ ನೀವು ಮಾತಾಡಿ. ನಮ್ಮ ಚರ್ಚೆ ಇರೋ ಜಮೀರ್ ಅವ್ರ ಬಗ್ಗೆ ನೀವೇ ನೆನಪು ಮಾಡಿದ್ರಿ. ಚರ್ಚೆ ಕಂಗನಾ ಬಗ್ಗೆ ಅಲ್ಲ, ಜಮೀರ್ ಅವ್ರ ಬಗ್ಗೆ. ಇವತ್ತು ಪ್ರಶ್ನೆ ಮಾಡ್ತಿರೋ ಬಿಜೆಪಿನವ್ರಿಗೆ ನಾನು ಇವತ್ತು ಕೇಳಕ್ ಇಷ್ಟಪಡ್ತೀನಿ. ನೀವು ಕತ್ತಲ್ಲಿ ಕೇಸರಿ ಶಾಲ್ ಹಾಕ್ತಿರಲ್ಲ, ಅಟ್ಲೀಸ್ಟ್ ಕಾಂಗ್ರೆಸ್ನವರು 3 ಬಣ್ಣ ಹಾಕೊಳ್ತಾರೆ. ನಿಮ್ದೇ ಪಕ್ಷದ ಬಣ್ಣ, ಅದರಲ್ಲಿ ಹಸಿರು ಕೂಡ ಇದೆ.
ಅದನ್ನು ಹಾಕೊಳ್ಳಲ್ಲ ನೀವು. ನಾಳೆಯಿಂದ ಕೇಸರಿ ಶಾಲ್ ಬಿಟ್ಟು ಮೂರು ಬಣ್ಣಗಳನ್ನು ಹಾಕಬೇಕು. ಆಮೇಲೆ ಬಂದು ನಿಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ, ನೀವು ದೇಶದ ಕಾರ್ಯಕ್ರಮಗಳಲ್ಲಿ, ನಮ್ಮ ಸ್ವಾತಂತ್ರ್ಯದ ಕಾರ್ಯಕ್ರಮಗಳಲ್ಲಿ ಕೇಸರಿ ಶಾಲ್ ಹಾಕೊಂಡ್ರೆ ತ್ರಿವರ್ಣ ಧ್ವಜವನ್ನ ಹೆಗಲ ಮೇಲೆ ಹಾಕೊಳ್ಳಂಗಿಲ್ಲ. ಏನ್ ಮಾತಾಡ್ತೀರಿ? ಧ್ವಜ ಹಾಕೊಳ್ಳಿ ಅಂತ ಹೇಳಿಲ್ಲ. ಬಣ್ಣ ಕಾಂಗ್ರೆಸ್ನವ್ರು ಹಾಕ್ತಾರಲ್ಲ, ಮೂರು ಬಣ್ಣ ಇದೆ, ಮೂರು ಬಣ್ಣ ಇದೆ. ಎಲ್ಲಾರ್ದು ವಾಯ್ಸ್ ಕಾರ್ಡ್ ದಿಲೀಪ್ ಅವರೇ ವಾಯ್ಸ್ ಹೋಗ್ತಾ ಇಲ್ಲ. ಸಿದ್ದಯ್ಯ ಸ್ವಾಮಿ ಅಂತ ಹೇಳಿ ವೀಕ್ಷಕರು ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಮಾತನಾಡಿ. ನನ್ನ ವಾಯ್ಸ್ ಕಟ್ ಮಾಡಿ. ಸಿದ್ದಯ್ಯ ಸ್ವಾಮಿ ನಮಸ್ತೆ ಅಮ್ಮ. ಮೇಡಮ್, ಅವರು ಯಾರವರು ಮುಸ್ಲಿಮರು ಇದ್ದಾರಲ್ಲ, ಯಾರವರು ರಜಾಕ್ ಅವರು, ಅವರಿಗೆ ನನ್ನ ಕಡೆಯಿಂದ ಅವ್ರಿಗೆ ಧಿಕ್ಕಾರ. ಯಾಕಂತಂದ್ರೆ ಧ್ವಜಾರೋಹಣ ಎಲ್ಲಿದ್ರು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ತಪ್ಪು. ಅದು ಒಬ್ಬ ಜನಪ್ರೀತಿಯಾಗಿ ಉಸ್ತುವಾರಿ ಕೊಟ್ಟಂತ ಯಾವ ಸ್ಥಳಕ್ಕೆ ನೇಮಕ ಮಾಡುತ್ತೆ ಅಲ್ಲೇನೆ ಧ್ವಜಾರೋಹಣ ಮಾಡಬೇಕು. ಅದು ಸಾಮಾನ್ಯರ ಮಾತಲ್ಲ. ಅದನ್ನು ಏನ್ರಿ, ಇದಕ್ಕೆ ನಂದು ಸಹಮತ ಇಲ್ಲ ಮೇಡಮ್. ರೈಟ್ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ದಿಲೀಪ್ ಅವರೇ, ರಜಾಕ್ ಅವರೇ, ಮತ್ತೊಂದು ಸತಿ ಮನವಿ ಮಾಡ್ಕೊಳ್ತಿದ್ದೀನಿ, ಅವ್ರವ್ರ ಸಮಯದಲ್ಲಿ ಅವ್ರವ್ರು ಮಾತನಾಡಿದ್ರೆ ನಿಮ್ಮ ವಿಚಾರಗಳು ಕೂಡ ವೀಕ್ಷಕರ ತನಕ ತಲುಪುತ್ತೆ. ನಾನು ಇಬ್ಬರಿಗೂ ಸೇರಿಸಿ ಹೇಳಿದ್ದೀನಿ ಸರ್. ಇವಾಗ ದಿಲೀಪ್ ಅವ್ರ ಸಮಯ ಕೇಳಿಸ್ಕೊಳ್ಳೋಣ. ದಿಲೀಪ್ ಅವರೇ, ಬಿಜೆಪಿ ಡೆಲಿಬರೇಟ್ ಆಗಿ ಜಮೀರ್ ಅಹಮದ್ ಖಾನ್ ಅವರನ್ನ ಟಾರ್ಗೆಟ್ ಮಾಡಿದೆ. ಕ್ಷಮೆ ಯಾಚಿಸ್ಲಿ ಅಂತ ಕೇಳಬಹುದಾಗಿತ್ತು, ಆದ್ರೆ ಬಿಜೆಪಿಗರು ನೇರವಾಗಿ ಅವರನ್ನ ಪಕ್ಷದಿಂದಾನೇ ವಜಾ ಮಾಡ್ಬಿಡಿ, ಮಂತ್ರಿಗಿರಿಯಿಂದ ಕೆಳಗಿಳಿಸ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಟಾರ್ಗೆಟ್ ಜಮೀರ್ ಅಂತ ಹೇಳಿ. ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಪ್ರಜೆ ಆಗಿರಲಿ, ದಿಲೀಪ್ ಅವರಾಗಿರಲಿ, ಅಶ್ವಿನ್ ಆಗಿರಲಿ ಅಥವಾ ರಜಾಕ್ ಅವರಾಗಿರಲಿ, ಈ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ಅದು ಆದ್ಯ ಕರ್ತವ್ಯ. ಅದು ಕೊಡಲೇಬೇಕು. ಯಾಕೆಂತಂದ್ರೆ ರಾಷ್ಟ್ರಧ್ವಜ ಅಂತಕ್ಕಂಥದ್ದು ಏಕತೆಯ ಸಂಕೇತ. ಇವತ್ತು ರಜಾಕ್ ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ದಯಮಾಡಿ ಅವರು ತಾಳ್ಮೆಯಿಂದ ಕೇಳಿಸ್ಕೊಬೇಕು. RSS ಅವಾಗಲೇ ವಾಯ್ಸ್ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇನ್ನೊಂದ್ಸಲ ಹೇಳ್ತೀನಿ. RSS ಕಚೇರಿನಲ್ಲಿ ಯಾಕೆ ಫ್ಲಾಗನ್ನು ಆರಿಸಿರಲಿಲ್ಲ 22 ವರ್ಷಗಳ ಕಾಲ ಅಂತ ಹೇಳಿ ಕೇಳಿದ್ರು. ಇದೇ ಪ್ರಶ್ನೆಯನ್ನ ಬಸವರಾಜ್ ಸರ್ ಅವರು ಕೇಳಿದ್ರು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಾನು ಕೇಳಿಸ್ಕೊಳ್ಳಿದ್ದೆಲ್ಲ ಉತ್ತರ ಕೊಡಿ. ನೋಡಿ, ಮೊಟ್ಟ ಮೊದಲ ಬಾರಿಗೆ RSS ನಾಗಪುರ ಕಚೇರಿಯಲ್ಲಿ 1947 ನಾವು ರಾಷ್ಟ್ರಧ್ವಜವನ್ನು ಆರಿಸ್ತೀವಿ. ಅದಾದ್ಮೇಲೆ 26 ಜನವರಿ 1915 ಮತ್ತೊಮ್ಮೆ ಅದಾದ್ಮೇಲೆ 2002 ಯಾಕೆ ಆರಿಸ್ತಿಲ್ಲ ಅಂತಂದ್ರೆ ಸುಮಾರು 52 ವರ್ಷಗಳ ಕಾಲ ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಿಸ್ಕೊಳ್ರಿ. ಪ್ರಶ್ನೆ ಕೇಳ್ತಕ್ಕಂಥ ಧೈರ್ಯವನ್ನ ಮಾಡ್ರಿ. ಫ್ಲಾಗ್ ಅನ್ನ ಯಾವುದೇ ಖಾಸಗಿ ಸಂಸ್ಥೆಗಳು ಫ್ಲಾಗ್ ಅನ್ನ ಆರಿಸಂಗಿಲ್ಲ ಅಂತೇಳಿ 2002 ಸೂಚನೆ ಇತ್ತು, ಕಾನೂನಿತ್ತು. ಆ ಕಾನೂನಿನ ವಿಚಾರವಾಗಿ ಅಲ್ಲಿ RSS ಫ್ಲಾಗ್ ಅನ್ನು ಆರಿಸಿರಲಿಲ್ಲ. ಇನ್ನೊಂದು ಕೇಳಿಸ್ಕೊಳ್ಳಿ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ರಜಾಕ್ ಕೇಳಿಸ್ಕೊಳ್ಳಿ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ಕೇಳಿಸ್ತಕ್ಕಂಥ ಧೈರ್ಯ ಮಾಡಿ. 19 ಕ್ಲಾಸ್ ಸಂವಿಧಾನವನ್ನು ಓದ್ಕೊಂಡ್ಬರ್ಬೇಕು. ಬಂದಿಲ್ಲ ಯಾರೇ ಆಗಲಿ. 19 ಕ್ಲಾಸ್ 1 ಕ್ಲಾಸ್ ಸಿ, ಯಾವುದೇ ನಾಗರಿಕರು ಒಂದು ಉದ್ದೇಶಕ್ಕಾಗಿ ಒಟ್ಟಿಗೆ ಸೇರಿ ಗುಂಪು ಅಥವಾ ಸಂಘವನ್ನು ರಚಿಸಲು ಕಾನೂನಿನಲ್ಲಿ ಮುಕ್ತ ಅವಕಾಶವಿದೆ. ಯಾವುದೇ ರಿಜಿಸ್ಟ್ರೇಷನ್ ಆಗಂಗಿಲ್ಲ ಅಂತ ಹೇಳಿ ಸಂವಿಧಾನದಲ್ಲಿ ಬಿಜೆಪಿಯ ರಾಷ್ಟ್ರ ಪ್ರೇಮದ ಬಗ್ಗೆ ಪ್ರಶ್ನೆ ಮಾಡತಕ್ಕಂಥ ರಜಾಕ್ ನಾನ್ ಕೇಳ್ತಕ್ಕಂಥದ್ದು ಇದು ಮುಖಾಂತರ. ನೀವು ಕಾಂಗ್ರೆಸ್ ವಕ್ತಾರಲ್ಲ ಅಂತ ಅನ್ಕೋತೀನಿ. ನನ್ನ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಈ ದೇಶದಲ್ಲಿ ಕನ್ಯಾಕುಮಾರಿಯ ಲಾಲ್ ಚೌಕ್ನಲ್ಲಿ ಹೋಗಿ ತ್ರಿವರ್ಣ ಧ್ವಜವನ್ನು ಆರಿಸಿದ್ದು ಮುರಳಿ ಮನೋಹರ್ ಜೋಶಿ ಅವರು 1907 ಅದು ಏಕತಾರ ಯಾತ್ರೆ ಅಂತ ಹೇಳಿ. ತದನಂತರ ಲಾಲ್ ಚೌಕ್ನಲ್ಲಿ ಮತ್ತೆ ತ್ರಿವರ್ಣ ಧ್ವಜ ಆರಿಸಿದ್ದು 2011 ನಾವಿವತ್ತು ಕೇಳಿಸ್ಕೊಳ್ರಿ 75 ವರ್ಷದ ಪ್ರಯುಕ್ತ ಸ್ವತಂತ್ರ ದಿನಾಚರಣೆ 75 ವರ್ಷದ ಪ್ರಯುಕ್ತ ಹರ್ ಘರ್ ತಿರಂಗ ಅಂತ ಹೇಳಿ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಮನೆಯ ಮೇಲೆ ನೀವು ತಿರಂಗ ಆರಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದು ನರೇಂದ್ರ ಮೋದಿ ಅವರು. ಇವತ್ತು 80ನೇ ವರ್ಷದ ಪ್ರಯುಕ್ತ ಸ್ವತಂತ್ರ ದಿನಾಚರಣೆ, ಎಷ್ಟನೇ ದಿನಾಚರಣೆ ಅಂತ ರಜಾಕ್ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, 80ನೇ ದಿನಾಚರಣೆ ಪ್ರಯುಕ್ತ ಪ್ರತಿಯೊಂದು ಮನೆಯ ಮೇಲೆ ಹರ್ ಘರ್ ತಿರಂಗವನ್ನ ಮಾಡಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬರಿಗೂ ಸಹ ನಿಮ್ಮದು ಮೀಡಿಯಾಗೆ ಬಂದು, ನಮ್ಮ ಆಫೀಸ್ ನ ಬೇರರ್ಸ್ ಬಂದು ನಿಮಗೆ ತ್ರಿವರ್ಣ ಧ್ವಜವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಇದು ನಮ್ಗೆ ಇರ್ತಕ್ಕಂಥ ಬದ್ಧತೆ. ಯಾವ ಪ್ರಶ್ನೆ
ಮೇಡಮ್, ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ರಜಾಕ್ ಅವ್ರಿಗೆ. ನನ್ನ ಪ್ರಶ್ನೆ ಈಗ ನನ್ನ ಪ್ರಶ್ನೆ ಜಮೀರ್ ಅಹಮದ್ ಅವ್ರನ್ನ ಹಾಡಿ ಹೊಗಳ್ತಾ ಇರ್ತಕ್ಕಂಥ ರಜಾಕ್ ಅವರೇ, ನನ್ನ ಪ್ರಶ್ನೆಯನ್ನು ಕೇಳಿಸ್ಕೊಳ್ಳಿ. ವಿಜಯನಗರ ಅಂತಕ್ಕಂಥದ್ದು ಈ ನಾಡಿನ ಒಂದು ದೊಡ್ಡ ಕಿರೀಟ. ವಿಜಯನಗರದಲ್ಲಿ ರಾಷ್ಟ್ರಧ್ವಜವನ್ನು ಆರಿಸ್ತೀವಿ ಅಂತಂದ್ರೆ ಅದೊಂದು ದೊಡ್ಡ ಕೇಳಿಸ್ಕೊಳ್ರಿ, ಅದು ದೊಡ್ಡ ಒಂದು ಘನತೆ ಅಂತಲೇ ಹೇಳ್ಬೋದು. ಅದನ್ನ ಅವರು ರಿಜೆಕ್ಟ್ ಯಾಕೆ ಮಾಡಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ. ಎರಡನೇ ಪ್ರಶ್ನೆ, ನಿಮ್ಮದೇ ಜಮೀರ್ ಅಹಮದ್ ರವರು ಸುಮಾರು ಉತ್ತರ ಕರ್ನಾಟಕದಲ್ಲಾಗಿರ್ಬೋದು, ವಿಜಯಪುರದಲ್ಲಾಗಿರ್ಬೋದು, ಇಡೀ ರಾಜ್ಯಾದ್ಯಂತ ಸುಮಾರು 1.5 ಲಕ್ಷ ಎಕರೆ ರೈತರ ಜಮೀನನ್ನ ಕಿತ್ತು ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿದ್ರಲ್ಲ, ಅದನ್ನ ಯಾಕೆ ಮಾಡಲಿಲ್ಲ? ಮತ್ತೆ ಮೂರನೇದು, ಮುಸ್ಲಿಂ ಸ್ಪೀಕರ್ ಹೇಳಿಕೆ. ತೆಲಂಗಾಣದಲ್ಲಿ ಹೋಗಿ ಅರೆ ನಮ್ದಕ್ಕೆ ಮುಸ್ಲಿಂ ಸ್ಪೀಕರ್ ಇದಾರೆ, ಎಲ್ಲರೂ ಬಂದು ನಮಸ್ಕಾರಕ್ಕೆ ಬೈ ಅಂತ ಹೇಳ್ತಾರೆ ಅಂತಂದ್ರಲ್ಲ, ಯಾಕೆ ಉತ್ತರ ಇದೆ? ಕೊಡ್ಬೇಕ್ರಿ ಉತ್ತರ. ಜಮೀರ್ ಅಹಮದ್ ವಿಚಾರನೆ, ನೀವು ಜಮೀರ್ ಅಹಮದ್ ಅಭಿಮಾನಿ ದಮ್ಮಿದ್ರೆ ಉತ್ತರ ಕೊಡಿ. ಇದಕ್ಕೆ ದಮ್ಮಿದ್ರೆ ಉತ್ತರ ಕೊಡಿ. ಯಾಕೆ ಈ ವಿಚಾರ ಬರಲ್ವಾ? ಈ ವಿಚಾರ ಬರಲ್ವಾ? ಕೂಡ ಇಟ್ನಾಳ್ ಸರ್, ಕಾಂಗ್ರೆಸ್ ಸರ್ಕಾರ ಕೂಡ ಜಮೀರ್ ಅವರ ಹಠಕ್ಕೆ ಮಣಿದು ಬಿಟ್ಟಿದೆ ಸರ್. ಎರಡೆರಡು ಸತಿ ನೋಡಿ, ಇದೊಂದು ಪತ್ರ ಬರೀತಾರೆ, ಅದಾದ್ಮೇಲೆ ಉಸ್ತುವಾರಿಗಳನ್ನ ಚೇಂಜ್ ಮಾಡಿ ಕೈಯಲ್ಲಿ ತಿದ್ದುಬಿಟ್ಟು ಒಂದು ರಿಲೀಸ್ ಮಾಡ್ತಾರೆ. ಅದಾಗ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ಮತ್ತೊಂದು ಪ್ರಿಂಟೆಡ್ ಕಾಪಿ ಬರುತ್ತೆ. ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ಅವರ ಹಠ ಕಾಂಗ್ರೆಸ್ ಸರ್ಕಾರವನ್ನ, ವಿರೋಧ ಪಕ್ಷದವರು ಇವತ್ತು ಅರ್ಧ ಸೆಷನ್ ಪೂರ್ತಿ ಪ್ರಶ್ನೆ ಮಾಡಿದ್ರು ಕೂಡ ಪರವಾಗಿಲ್ಲ, ವಿ ವಿಲ್ ಬೆಂಡ್, ಜಮೀರ್ ಅವರ ಹಠಕ್ಕೆ ನಾವು ಬೆಂಡ್ ಆಗ್ತೀವಿ ಅನ್ನೋ ರೀತಿಯಲ್ಲಿದೆ. DK ಶಿವಕುಮಾರ್ ಅವರು ಈ ಸಂಪುಟದಲ್ಲಿ ಅನೇಕ ದ್ವಂದ್ವಗಳಿದ್ದಾವೆ, ಅನೇಕ ವೈರುಧ್ಯಗಳಿದ್ದಾವೆ, ಅನೇಕ ಕಾಂಪೀಟಿಂಗ್ ಆಸ್ಪಿರೇಷನ್ಸ್ಗಳಿದ್ದಾವೆ. ಅದೆಲ್ಲ ಆಚೆ ಬರ್ತಾ ಇದೆ, ನಾವು ನೋಡ್ತಾನೆ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾದ ಮುಖ, ಆ ಭಿನ್ನ ದನಿಯ ಮುಖ್ಯವಾದ ಮುಖ ಜಮೀರ್. ಅದು ಖಾತೆ ಹಂಚಿಕೆ ವಿಚಾರದಲ್ಲಾಗಲಿ, ಅಥವಾ ಸಂಪುಟ ಸೇರ್ಪಡೆ ವಿಚಾರದಲ್ಲಾಗಲಿ, ಅಥವಾ ಹಿಂದೆ ದಾವಣಗೆರೆ ವಿಚಾರದಲ್ಲಾಗಲಿ, ಯಾವುದು ಸ್ಪಷ್ಟವಾಗಿ ಈ ಕಡೆ ಜಮೀರ್ ಕೂಡ ಹೇಳ್ತಾ ಇಲ್ಲ, ಹೌದು ನಾನೊಂದು ನಿಲುವನ್ನು ತಗೊಂಡಾಗಿತ್ತು, ಹೀಗಾಗಿ ಅದು ನನ್ನ ಸ್ಟ್ಯಾಂಡ್ ಆಗಿತ್ತು ಅಂತ ಹೇಳಿ ಅವರು ಹೇಳಿಲ್ಲ. ಆಮೇಲೆ ಆಡಿಯೋ ಹೊರಗಡೆ ಬರ್ತದೆ, ಅದು ನಿಂದ ಇದರಲ್ಲೇ ಆಗ್ತದೆ. ಬಟ್ ಪಕ್ಷಕ್ಕೆ ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪಕ್ಷದಲ್ಲಿ ಗೊತ್ತಿದೆ ಯಾರು ಪಕ್ಷದ ಜೊತೆಲಿದ್ರು, ಪಕ್ಷದ ವಿರುದ್ಧವಾಗಿ ಯಾರಿದ್ರು ಅಂತೇಳಿ. ಆಮೇಲೆ ಮಲ್ಲಿಕಾರ್ಜುನ ಅವರು ಮಾತಾಡಿದ್ರು. ಇವೆಲ್ಲವನ್ನ ನೇರವಾಗಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಪಕ್ಷಕ್ಕೆ. ಅದಕ್ಕೋಸ್ಕರ ಈ ಒಳಗುದಿಗಳು ಹೀಗೆ ಹೊರಗೆ ಬರ್ತವೆ. ಜಮೀರ್ ಅವ್ರಿಗೆ ತಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇತ್ತು. ಆದರೆ ಏನಾಯ್ತು ಈಗ, ಖಾತೆ, ಅದು ವಸತಿ ಖಾತೆ ಪೂರ್ತಿ, ಹಿಂದಿದ್ದಂತ ಪೂರ್ತಿ ಖಾತೆ ಕೂಡ ಇಲ್ಲ ಈಗ. ಎಸ್ಪೆಷಲಿ ಅವ್ರು ಬೇಕಾಗಿದ್ದು ವೈಟ್ನರ್ ಹಾಕ್ಬಿಟ್ಟು ವಸತಿ ಮುಖ್ಯವಾಗಿ ಬೇಕಾಗಿದ್ದು ಅಫೇರ್ಸ್. ಬಟ್ ಇದೆಲ್ಲ ಸ್ವಲ್ಪ ಅವಮಾನ ಆಗಿರ್ತದೆ. ಅದನ್ನ ಪಕ್ಷದ ವೇದಿಕೆಯಲ್ಲಿ, ಅದು ಹೈಕಮಾಂಡೇ ಆಗಲಿ, ಬೆಂಗಳೂರಿನ ಕ್ವೀನ್ಸ್ ರೋಡ್ ಆಫೀಸೇ ಆಗಲಿ, ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಬಗೆಹರಿಸಬೇಕಾದನ್ನ ಈ ರೀತಿ ಬಹಿರಂಗವಾಗಿ ರಾಷ್ಟ್ರಧ್ವಜದ ಮೂಲಕ ವ್ಯಕ್ತಪಡಿಸೋದು ಖಂಡನೀಯ. ಒಂದು. ಇನ್ನೊಂದು, ಇಲ್ಲಿ RSS ವಕ್ತಾರ ಯಾರು ಇಲ್ಲ ಅನ್ಕೋತೇನೆ ನಾನು. ಆದ್ರೂ ಒಂದು ಸುಳ್ಳನ್ನು ಇಲ್ಲಿ ಹೇಳಲಾಯ್ತು. ನಾನು ಓದಿದ್ದೆ ಖಾಸಗಿ ಸ್ಕೂಲ್ಗಳಲ್ಲಿ ನಮ್ಮ ಅನೇಕ ಮನೆಗಳಲ್ಲಿ ಖಾಸಗಿ ವ್ಯಕ್ತಿಗಳು ಧ್ವಜ ಹಾರಿಸ್ತಿದ್ವಿ. ನಾವು ಹಾರಿಸುವುದು ನಿಷೇಧ ಆಗಿರ್ಲಿಲ್ಲ, ಹಾರಿಸುವುದು ಕಡ್ಡಾಯ ಆಗಿರ್ಲಿಲ್ಲ ಅಷ್ಟೇ. ಈ ರೀತಿಯ ಏನು ಕೂದಲು ಸಿಗಲಿ ಪಾರಾಗೋದಿದೆಯಲ್ಲ, ಯಾಕಂದ್ರೆ ಸಂವಿಧಾನದಲ್ಲಿ ಮನುಸ್ಮೃತಿ ಇಲ್ಲ. ಈ ಮಾತು ಬಂದಿದ್ದೆ ಹೇಳ್ತಾ ಇದ್ದೇನೆ ನಾನು. ಆಮೇಲೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ದೇಶಕ್ಕೆ ಬಹಳ ದೊಡ್ಡ ಥ್ರೆಟ್ ಎರಡು. ಒಂದು ಈ RSS ಚಿಂತನೆ, ಇನ್ನೊಂದು ಮುಸ್ಲಿಂ ಲೀಗ್ ಚಿಂತನೆ. ಸಂವಿಧಾನಕ್ಕೋಸ್ಕರನೇ ಜಮೀರ್ ಅವ್ರು ಈ ನಡೆ ಇದೆ, ಅದ್ರ ಬಗ್ಗೆ ನಮ್ಗೆ ಒಪ್ಪಿಗೆ ಇಲ್ಲ ಅಂತ 78% ಜನ ಹೇಳ್ತಿದ್ದಾರೆ. ಹೌದು. ಈಗ ರಾಯಚೂರವರೊಬ್ಬರು ಕರೆ ಮಾಡಿದರು ಮೇಡಮ್. ಆ್ಯಕ್ಚುಲಿ ಇದೊಂದು ಉತ್ತಮವಾದಂಥ ಚರ್ಚೆ. ಈಗ ನೀವು ಈ ಟಾಪಿಕ್ ತಗೊಂಡಿದ್ದೀರಲ್ಲ, ದೇಶಾಭಿಮಾನ ಇರ್ಬೋದು, ನಾಡಿನ ಬಗ್ಗೆ ಯಾವುದೇ ಸಮುದಾಯಗಳಿರಲಿ, ಅಲ್ಪಸಂಖ್ಯಾತರು, ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅಂತ ವಿಚಾರ ಅಲ್ಲ. ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಬೇಕು ಅಂತ ಒಂದು ವಿಜಯನಗರ ಕೃಷ್ಣದೇವರಾಯನ ಒಂದು ಆ ನೆಲದಲ್ಲಿ, ಆ ಭೂಮಿ ಮೇಲೆ ನಿಂತು ಸಿಕ್ಕಿರೋದೇ ಒಂದು ಸೌಭಾಗ್ಯ. ಯಾರಿಗೆ? ಜಮೀರ್ ಅಣ್ಣ ಅವ್ರಿಗೆ. ಅವ್ರು ಅದನ್ನು ಮಾಡಬೇಕಾಗಿತ್ತು. ಪುನಃ ನಾನು ಇನ್ನೊಂದು ಸಲ ಈ ವಾಹಿನಿ ಮುಖಾಂತರನೇ ಕೇಳ್ತೀನಿ, ನೀವು ಆ ಧ್ವಜಾರೋಹಣ ಮಾಡಿ ಅಲ್ಲಿ ಎಲ್ಲರ ಜೊತೆ ಬೆರೆತು, ಮಕ್ಕಳ ಜೊತೆ ಎಲ್ಲ ನೀವು ಪಾರ್ಟಿಸಿಪೇಟ್ ಮಾಡಿ, ಒಂದು ಕಾಫಿ ತಿಂಡಿ ಎಲ್ಲ ಆದಮೇಲೆ ನೆಕ್ಸ್ಟ್ ಬಂದು ಇಳಿದು DK ಶಿವಕುಮಾರ್ ಅವ್ರಿಗೆ ನನ್ನ ಕೈಲಿ ಇಷ್ಟ ಇಲ್ಲ, ತೆಗೆದು ಹಾಕ್ರಿ ಅಂತ ಹೇಳಿದ್ರೆ ನಿಮ್ನೆಲ್ಲ ಪಟ್ಟಿರೋರು. ಏನಕ್ಕೆ ಅಂದರೆ, ಇವಾಗಲೂ ಹೇಳ್ತಿದ್ದೀನಿ, ನೀವು ನಮ್ಮ ದೊಡ್ಡಗೌಡರು ಕುಮಾರಣ್ಣನ ಶಿಷ್ಯನೇ, ನೀವು ಯಾಕೋ ನಿರಾಕರಣೆ ಮಾಡ್ತಿರೋದು ನಮಗೂ ಬೇಜಾರು. ಇವಾಗ ಬೇಕು ಅಂದ್ರೂ ಅವಕಾಶ ಇಲ್ಲ. ಬಸವಂತಪ್ಪನ ನಿಜವಾಗ್ಲೂ
ಅವಕಾಶವನ್ನು ಕೊಟ್ಟುಬಿಟ್ಟಿದ್ದಾರೆ. ಎನಿವೆ ರಾಜಕೀಯ ಚರ್ಚೆಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ದೇಶದ ನಾಗರಿಕರಾಗಿ ಕೆಲವೊಂದು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಂಥ ಅವಕಾಶಗಳು ಸಿಗೋದು ಬಹಳ ವಿರಳ. ಜಮೀರ್ ಅವರು ಅವರ ಅಪಾರ ರಾಜಕೀಯ ಅನುಭವದ ಆಧಾರದ ಮೇಲೆ, ಯಾರ್ದು ವಾಯ್ಸ್ ಹೋಗ್ತಾ ಇಲ್ಲ, ಅವ್ರಿಗಿರುವ ಅಪಾರ ರಾಜಕೀಯ ಅನುಭವದ ಆಧಾರದ ಮೇಲೆ ಇದೊಂದು ನಡೆ ಬಹುಶಃ ಮರುಚಿಂತನೆ ಮಾಡಬೇಕಾಗಿತ್ತೇನೋ, ಅಥವಾ ಬೇಕು ಅಂತಲೇ 100 ಬಾರಿ ಚಿಂತನೆ ಮಾಡಿ ಇಂಥದ್ದೊಂದು ಪತ್ರ ಬರೆದ್ರ ಬಹುಶಃ ಜಮೀರ್ ಅಹಮದ್ ಖಾನ್ ಅವರೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡಬೇಕಾಗತ್ತೆ. ಆ ಸ್ಪಷ್ಟನೆ ಸಿಗ್ಲಿ ಅನ್ನೋ ಒಂದು ನಿರೀಕ್ಷೆಯೊಂದಿಗೆ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ.